ವೆಲ್ಕಮ್ ಬ್ಯಾಕ್. ಸೊ ಈಗ ಬಂದ್ಬಿಟ್ಟು ನಾನು ಆಕ್ಚುಲಿ ಮಿರರ್ ಬಗ್ಗೆ ಆಲ್ರೆಡಿ ಟಾಪಿಕ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ದಟ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ದಟ್ ನಾವು ಆಕ್ಚುಲಿ ಪ್ರಾಬ್ಲಮ್ಸ್ನ ಈಗ ಮಾಡ್ತಾ ಇದ್ದೀವಿ. ಸೊ ನಾನು ಫಸ್ಟ್ ಪ್ರಾಬ್ಲಮ್ ಹೋಗ್ತೀನಿ. ನಾನು ಸೈನ್ ಕನ್ವೆಕ್ಷನ್ ಇನ್ನೂ ಎಕ್ಸ್ಪ್ಲೈನ್ ಮಾಡಿಲ್ಲ. ಸೊ ಅದಕ್ಕಿಂತ ಮುಂಚೆನೆ ಸೈನ್ ಕನ್ವೆಕ್ಷನ್ ಇಲ್ಲದೆ ಇರುವಂತ ಪ್ರಾಬ್ಲಮ್ಸ್ ಕೂಡ ಇರುತ್ತೆ. ಸೊ ದಟ್ ಆ ಪ್ರಾಬ್ಲಮ್ಸ್ಗಳಿಗೆ ನಾನು ಇವಾಗ ಹೋಗ್ತಾ ಇರೋದು. ಸೊ ಲೆಟ್ ಮಿ ಗೋ ವಿತ್ ದ ಫಸ್ಟ್ ಪ್ರಾಬ್ಲಮ್. ಆಬ್ಜೆಕ್ಟ್ ಆಬ್ಜೆಕ್ಟ್ ಅಂತ ಮೆನ್ಷನ್ ಆಗಿದೆ ನೋಡಿ. ಆಬ್ಜೆಕ್ಟ್ ಅಂದ್ರೆ ನಾವು ಯಾವಾಗ್ಲೂ ಅಷ್ಟೇ ಯು ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸೊ ಲೆಟ್ ಮಿ ಸ್ಟಾರ್ಟ್. ಯು ಈಸ್ ಈಕ್ವಲ್ಸ್ ಟು ಆಬ್ಜೆಕ್ಟ್ ಇಂಡಿಕೇಶನ್ ಯು 40 ಸೆಂಟಿಮೀಟರ್ ಆಬ್ಜೆಕ್ಟ್ ಇದೆ. ಅದ್ರ ಜೊತೆ ರೇಡಿಯಸ್ ಮೆನ್ಷನ್ ಆಗಿದೆ. ರೇಡಿಯಸ್ ಬಂದ್ಬಿಟ್ಟು ಕೂಡ 40 ಸೆಂಟಿಮೀಟರ್ ಇದೆ. ಸೊ ಕಾನ್ಕೇವ್ ಮಿರರ್ ಹಾಕ್ತೀನಿ. ಇದು ಕಾನ್ಕೇವ್ ಮಿರರ್, ಪ್ರಿನ್ಸಿಪಲ್ ಆಕ್ಸಿಸ್, ಇದು ಪೋಲು, ಫೋಕಸ್, ಸೆಂಟರ್ ಆಫ್ ಕರ್ವೇಚರ್. ನೋಡಿ, ಸೆಂಟರ್ ಆಫ್ ಕರ್ವೇಚರ್ ಇಂದ ಇಲ್ಲಿವರೆಗೂ ರೇಡಿಯಸ್. ಸೊ ಹಾಗಾದ್ರೆ ಈ ಪಾಯಿಂಟ್ಗೆ 40 ಸೆಂಟಿಮೀಟರ್ ಇದೆ. ಈ ಪಾಯಿಂಟ್ 40 ಸೆಂಟಿಮೀಟರ್ ಇದೆ ಅಂದ್ಮೇಲೆ ನಿಮಗೆ ಕ್ಲಿಯರ್ ಆಗ್ಬಿಡುತ್ತೆ ಆಬ್ಜೆಕ್ಟ್ ಇಲ್ಲಿದೆ ಅಂತ. ಆಬ್ಜೆಕ್ಟ್ ಇಲ್ಲಿದೆ ಅಂದ್ಮೇಲೆ ಇಮೇಜ್ ಕೂಡ ಇಲ್ಲೇ ಇರುತ್ತೆ. ಸೊ ಹಾಗಾದ್ರೆ ಏನ್ ಇಮೇಜ್ ಇದು? ಆಬ್ಜೆಕ್ಟ್ ಅಟ್ ಸಿ, ಇಮೇಜ್ ಅಟ್ ಸಿ, ಸೇಮ್ ಸೈಜ್. ಹಾಗಾದ್ರೆ ಆನ್ಸರ್ ಬಂದ್ಬಿಟ್ಟು ಸೇಮ್ ಸೈಜ್. ಇಮೇಜ್ ಎಲ್ಲಿದೆ? ಅಟ್ ಸಿ ಅಲ್ಲಿ ಇದೆ. ಇಮೇಜ್ ಫಾರ್ಮ್ ಇಸ್ ಅಟ್ ಸಿ. ಕ್ಲಿಯರ್. ನೋಡಿ, ಲಾ ಆಫ್ ರಿಫ್ಲೆಕ್ಷನ್ ಎಲ್ಲದಕ್ಕೂ ಅಪ್ಲಿಕೇಬಲ್ ಇದೆ. ಅದು ಏನು ಇಂಥ ಮಿರರ್ ಅಂತ ಏನೂ ಇಲ್ಲ. ಇಟ್ ಇಸ್ ಅಪ್ಲಿಕೇಬಲ್ ಟು ಆಲ್ ದ ರಿಫ್ಲೆಕ್ಟಿವ್ ಸರ್ಫೇಸಸ್. ಈಗ ಈ ಪಾಯಿಂಟ್ ಬರೋಣ. ಇಲ್ಲಿ ಒಂದು ರೇ ಡಯಾಗ್ರಾಮ್ ಕೊಟ್ಟಿದ್ದಾರೆ ನೋಡಿ. ನಾನು 6 ರೇ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡಿದೆ. 6 ರೇ ಡಯಾಗ್ರಾಮ್ ಅಲ್ಲಿ ಆಕ್ಚುಲಿ ನಾನು ಒಂದು ರೇ ಡಯಾಗ್ರಾಮ್ ಅಲ್ಲಿ ಆಬ್ಜೆಕ್ಟ್ ತುಂಬಾ ಕ್ಲೋಸ್ ಅಲ್ಲಿ ಇದೆ ಅಂತ ಹೇಳಿದೆ. ನೋಡಿ, ಇಲ್ಲಿ ಆಬ್ಜೆಕ್ಟ್ ತುಂಬಾ ಕ್ಲೋಸ್ ಅಲ್ಲಿ ಇದೆ. ಸೊ ಆಬ್ಜೆಕ್ಟ್ ಕ್ಲೋಸ್ ಅಲ್ಲಿ ಇದ್ದಾಗ ಪೋಲ್ಗೆ ಇನ್ಸಿಡೆನ್ಸ್ ಮಾಡ್ತೀವಿ. ಸೊ ದಟ್ ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. 6th ರೇ ಡಯಾಗ್ರಾಮ್ ಕಾನ್ಕೇವ್ ಮಿರರ್ ಅಲ್ಲಿ. ಇನ್ನೊಂದು ಬಂದು ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಸೆಕೆಂಡ್ ಒನ್ ಬಂದ್ಬಿಟ್ಟು ನೀವು ರೇ ಆಫ್ ಲೈಟ್ ನ ಸೆಂಟರ್ ಆಫ್ ಕರ್ವೇಚರ್ ಮೂಲಕ ಪಾಸ್ ಮಾಡಿಸಿ ಅಂತ. ಪಾಸ್ ಮಾಡಿಸಿದ್ರೆ ಆಬ್ಜೆಕ್ಟ್ ಇಮೇಜ್ ಹಿಂಗೆ, ಐ ಮೀನ್ ಸ್ಟ್ರೇಟ್ ಲೈನ್ ಹಿಂಗೆ ಬರುತ್ತೆ. ಇವೆರಡು ಯಾವುದೇ ಕಾರಣಕ್ಕೂ ಕೂಡ ಮೀಟ್ ಆಗಲ್ಲ. ಮೀಟ್ ಆಗಲ್ಲ ಅಂದ್ರೆ ನೆಕ್ಸ್ಟ್ ಮಿನಿಟ್ ನೀವೇನ್ ಮಾಡ್ತೀರಾ? ಮೀಟ್ ಆಗತ್ತೆ ಅಂತ ಅಪಿಯರ್ ಟು ಮೀಟ್ ಮಾಡ್ಕೊಂತೀವಿ ವಿತ್ ಡಾಟೆಡ್ ಲೈನ್ಸ್. ಹಾಗಾದ್ರೆ ನಮ್ಗೇನ್ ಸಿಗ್ತಾ ಇದೆ ಇಲ್ಲಿ? ಎನ್ಲಾರ್ಜ್ಡ್ ಇಮೇಜ್ ಸಿಗ್ತಾ ಇದೆ. ನೋಡಿ, ಆಬ್ಜೆಕ್ಟು ಕೂಡ ಆಮೇಲೆ ಸೈನ್ ಹೇಳ್ತೀನಿ ಇವಾಗ. ಆಬ್ಜೆಕ್ಟ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ? ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದೆ. ಹಾಗಾದ್ರೆ ಪಾಸಿಟಿವ್. ಇಮೇಜ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ? ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದೆ. ಹಾಗಾದ್ರೆ ಅದು ಕೂಡ ಪಾಸಿಟಿವ್. ಹಾಗಾದ್ರೆ ಎರಡೂ ಕೂಡ ಪಾಸಿಟಿವ್ ಅಲ್ಲೇ ಇದೆ ಅಲ್ವಾ? ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದ್ರೆ ನೆಗೆಟಿವ್ ಹೈಟ್, ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದ್ರೆ ಪಾಸಿಟಿವ್. ಸೊ ಅದಕ್ಕೆ ಎರಡು ಕೂಡ ಪಾಸಿಟಿವ್ ಇದೆ. ಹಾಗಾದ್ರೆ ಏನು ಫಸ್ಟ್ ಥಿಂಗ್ ಬಂದ್ಬಿಟ್ಟು ಸೈನ್. ಸೈನ್ ಬಂದು ಆಕ್ಚುಲಿ ಪಾಸಿಟಿವ್ ಇದೆ. ಸೈನ್ ಬಂದ್ಬಿಟ್ಟು ಪಾಸಿಟಿವ್. ಸೆಕೆಂಡ್ ಥಿಂಗ್ ಮ್ಯಾಗ್ನಿಫಿಕೇಶನ್ ಬಗ್ಗೆ ಹೇಳ್ತೀನಿ ನೋಡಿ. ಮ್ಯಾಗ್ನಿಫಿಕೇಶನ್ ಏನಾದ್ರೂ 1 ಇದ್ರೆ ಸೇಮ್ ಸೈಜ್. ಮ್ಯಾಗ್ನಿಫಿಕೇಶನ್ ಏನಾದ್ರೂ ಮೋರ್ ದ್ಯಾನ್ 1 ಇದ್ರೆ ಹಾಗಾದ್ರೆ ಎನ್ಲಾರ್ಜ್ಡ್ ಇಮೇಜ್. ಮ್ಯಾಗ್ನಿಫಿಕೇಶನ್ ಅಂದ್ರೆ ಆಬ್ಜೆಕ್ಟ್ ನ ಇಮೇಜ್ ನ ಕಂಪೇರ್ ಮಾಡಿ ಅದ್ರ ಸೈಜ್ ಅಥವಾ ಅದ್ರ ಹೈಟ್ ನ ಕಂಪೇರ್ ಮಾಡಿ ಹೇಳುವಂತ ಒಂದು ಸೈನ್ ವಿತ್ ನಂಬರ್. ಸೊ ಮ್ಯಾಗ್ನಿಫಿಕೇಶನ್ ವ್ಯಾಲ್ಯೂ 1 ಇದ್ರೆ ಸೇಮ್ ಸೈಜ್. ಮ್ಯಾಗ್ನಿಫಿಕೇಶನ್ ವ್ಯಾಲ್ಯೂ 1 ಗಿಂತ ಜಾಸ್ತಿ ಇದ್ರೆ ಆಕ್ಚುಲಿ ಎನ್ಲಾರ್ಜ್ ಸೈಜ್. ಹಾಗಾದ್ರೆ ಮ್ಯಾಗ್ನಿಫಿಕೇಶನ್ ವ್ಯಾಲ್ಯೂ 1 ಗಿಂತ ಕಡಿಮೆ ಇದ್ರೆ ಸ್ಮಾಲ್ ಸೈಜ್. ಈಗ ಇದು ಎನ್ಲಾರ್ಜ್ಡ್ ಇಮೇಜ್ ಅಲ್ವಾ? ಸೊ ಎನ್ಲಾರ್ಜ್ಡ್ ಇಮೇಜ್ ಅಂದ್ರೆ ಮೋರ್ ದ್ಯಾನ್ 1 ಇರುತ್ತೆ. ಹಾಗಾದ್ರೆ ನಿಮ್ ಆನ್ಸರ್ ಏನು? ಪಾಸಿಟಿವ್ ಸೈನ್ ಮೋರ್ ದ್ಯಾನ್ 1. ಮ್ಯಾಗ್ನಿಫಿಕೇಶನ್ ಏನು ಅಂತ ನೀವು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಬ್ಜೆಕ್ಟ್ ಡಿಸ್ಟೆನ್ಸ್ ನ ಇಮೇಜ್ ಡಿಸ್ಟೆನ್ಸ್ ನ ಕಂಪೇರ್ ಮಾಡಿದಾಗ ಆ ರೇಷಿಯೋನ ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ಆಬ್ಜೆಕ್ಟ್ ಹೈಟ್ ನ ಇಮೇಜ್ ಹೈಟ್ ನ ಕಂಪೇರ್ ಮಾಡಿದ್ರೆ ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ಸೊ ಅದ್ರ ನಂಬರ್ದು ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. 1 ಲೆಸ್ ದ್ಯಾನ್ 1 ಗ್ರೇಟರ್ ದ್ಯಾನ್ 1. ಡಿಮಿನಿಶ್ಡ್, ಸೇಮ್ ಸೈಜ್, ಈಕ್ವಲ್ ಟು 1 ಸೇಮ್ ಸೈಜು, ಮೋರ್ ದ್ಯಾನ್ 1 ಬಂದು ಎನ್ಲಾರ್ಜ್ಡ್. ಈಗ ಇದಕ್ಕೆ ಬರೋಣ. ಇದಕ್ಕೆ ನಾವು ಬಂದ್ಬಿಟ್ಟು ಆಕ್ಚುಲಿ ಇಲ್ಲಿ ಆಲ್ರೆಡಿ ನಮಗೆ ಫೋಕಲ್ ಲೆಂತ್ ಕೊಟ್ಟಿದ್ದಾರೆ. ಫೋಕಲ್ ಲೆಂತ್ ಜೊತೆಗೆ ಆಬ್ಜೆಕ್ಟ್ ನ ಡಿಸ್ಟೆನ್ಸ್ ಇದೆ ಅಲ್ವಾ? ಸೊ ಫಸ್ಟ್ ಥಿಂಗ್ ಸೆಂಟರ್ ಆಫ್ ಕರ್ವೇಚರ್ ತಗೋಣ. ಯಾಕೆ ಸೆಂಟರ್ ಆಫ್ ಕರ್ವೇಚರ್ ತಗೊಂತೀನಿ ಅಂತ ಹೇಳ್ತೀನಿ ನೋಡಿ. ನನ್ನ ಫಸ್ಟ್ ಡಯಾಗ್ರಾಮ್ ಇದು ಕಾನ್ಕೇವ್ ಮಿರರ್, ಪೋಲು, ಫೋಕಸ್ಸು, ಸೆಂಟರ್ ಆಫ್ ಕರ್ವೇಚರ್. ನೋಡಿ, ಇವಾಗ ಫೋಕಲ್ ಲೆಂತ್ ಎಷ್ಟು ಹೇಳಿದ್ದಾರೆ? ಫೋಕಲ್ ಲೆಂತ್ ಅಂದ್ರೆ ಈ ಡಿಸ್ಟೆನ್ಸ್ ಫೋಕಲ್ ಲೆಂತ್ ಅಲ್ವಾ? 20. ಹಾಗಾದ್ರೆ ಸೆಂಟರ್ ಆಫ್ ಕರ್ವೇಚರ್ ಎಷ್ಟಿರುತ್ತೆ? 40. ಹಾಗಾದ್ರೆ ಆಬ್ಜೆಕ್ಟ್ ಎಲ್ಲಿರುತ್ತೆ? 45 ಮೆನ್ಷನ್ ಮಾಡಿದಾರಲ್ವಾ? ಹಾಗಾದ್ರೆ ಆಬ್ಜೆಕ್ಟ್ ಇಲ್ಲಿರುತ್ತೆ. ಆಬ್ಜೆಕ್ಟ್ ಇಲ್ಲಿದ್ರೆ ನೀವು ಹೆಂಗ್ ತಗೊಂತೀರಾ? ಲೈಟ್ ರೇನ ಪ್ಯಾರಲ್ ಪಾಸ್ ಮಾಡಿ ಫೋಕಸ್ ಮೂಲಕ ಹೋಗುತ್ತೆ. ಸೆಕೆಂಡ್ ಲೈಟ್ ರೇ ಹೆಂಗ್ ಪಾಸ್ ಮಾಡಬೇಕು? ಆಲ್ರೆಡಿ ಹೇಳಿದ್ದೀನಿ, ಸೆಂಟರ್ ಆಫ್ ಕರ್ವೇಚರ್ ಮೂಲಕ ಪಾಸ್ ಮಾಡಬೇಕು. ಹಾಗಾದ್ರೆ ಇಮೇಜ್ ಎಲ್ಲಿ ಫಾರ್ಮ್ ಆಯ್ತು? ಹಾಗಾದ್ರೆ ಇಮೇಜ್ ಇಲ್ಲಿ ಫಾರ್ಮ್ ಆಯ್ತು.
ಈಗ ಹಾಗಾದ್ರೆ ಇದ್ರ ಪ್ರಕಾರ ಏನು, ಸಿ ಅಂಡ್ ಎಫ್ ಮಧ್ಯದಲ್ಲಿ ಫಾರ್ಮ್ ಆಗಿರೋ ಇಮೇಜ್ ಸ್ವಲ್ಪ ಸ್ಮಾಲ್ ಇಮೇಜ್ ಅಲ್ವಾ, ಸೊ ಅದಕ್ಕೆ ಇದು ಡಿಮಿನಿಷ್ಡ್ ಇಮೇಜ್. ಈಗ ಸೆಕೆಂಡರಿ ಡಯಾಗ್ರಾಮ್ ಬರೋಣ. ಕಾನ್ಕೇವ್ ಮಿರರ್ನ ಡ್ರಾ ಮಾಡೋಣ. ಅಗೈನ್ ನೀವು ಪೋಲ್ ಹಾಕಿ, ಫೋಕಸ್ ಹಾಕಿ, ಸೆಂಟರ್ ಆಫ್ ಕರ್ವೇಚರ್ ಹಾಕಿ. ಇದು 15 ಫೋಕಲ್ ಲೆಂತ್, ಹಾಗಾದ್ರೆ ಇದು 30. ಆಬ್ಜೆಕ್ಟ್ ಇಲ್ಲಿದೆ, ಹಾಗಾದ್ರೆ ಇಮೇಜ್ ಕೂಡ ಇಲ್ಲೇ ಅಟ್ ಸಿ ಹತ್ರನೇ ಫಾರ್ಮ್ ಆಗೋದು. ಹಾಗಾದ್ರೆ ಏನದು, ಸೇಮ್ ಸೈಜ್ ಇಮೇಜ್. ಓಕೆ, ಆಮೇಲೆ ನೆಕ್ಸ್ಟ್ ಥರ್ಡ್ ಒನ್ ಬರೋಣ. ಈಗ ಥರ್ಡ್ ಒನ್ ರೇ ಡಯಾಗ್ರಾಮ್ ಮಾಡೋಣ. ಪೋಲ್ ಹಾಕೋಣ, ಫೋಕಸ್ ಹಾಕೋಣ, ಸೆಂಟರ್ ಆಫ್ ಕರ್ವೇಚರ್. ಇದು 30, ಇದು 60. ಅದ್ರ ಆಬ್ಜೆಕ್ಟ್ ತುಂಬಾ ಕ್ಲೋಸ್ ಅಲ್ಲಿದೆ. ತುಂಬಾ ಕ್ಲೋಸ್ ಅಲ್ಲಿ ಇದ್ದಾಗ ನಾನು ಹೇಳಿದ್ದೀನಿ ಪೋಲ್ ಮೂಲಕ ಹಾಕೊಳ್ಳಿ ಒಂದು, ಸೆಕೆಂಡು ಸೆಂಟರ್ ಆಫ್ ಕರ್ವೇಚರ್ ಮೂಲಕ ಪಾಸ್ ಮಾಡಿ. ಎರಡು ಮೀಟ್ ಆಗಲ್ಲ, ಒಂದ್ ಕಡೆ ನೀವೇ ಮೀಟ್ ಮಾಡಿಸ್ಬಿಡಿ. ಸೊ ಅದೇನಾಗುತ್ತೆ, ಎನ್ಲಾರ್ಜ್ ಇಮೇಜ್. ಸೊ ಕ್ಲಿಯರ್, ಡಿಮಿನಿಷ್ ಟು ಸೇಮ್ ಸೈಜು ಮತ್ತೆ ಎನ್ಲಾರ್ಜ್ ಇಮೇಜ್. ಈಗ ಇಲ್ಲಿ ಬರೋಣ. ಇನ್ ವಿಚ್ ಒನ್ ಆಫ್ ದ ಎಬೋ ಕೇಸಸ್ ಮಿರರ್ ವಿಲ್ ಫಾರ್ಮ್ ಎ ಡಿಮಿನಿಷ್ಡ್ ಇಮೇಜ್. ಡಿಮಿನಿಷ್ಡ್ ಇಮೇಜ್ ಹಾಗಾದ್ರೆ ಯಾವ್ದ್ರಲ್ಲಿ ಫಾರ್ಮ್ ಆಗಿದೆ, ಫಸ್ಟ್ ಕೇಸು. ಸೆಕೆಂಡ್ ಕೇಸ್ದು ಎರಡು ಪ್ರಾಪರ್ಟಿ ಹೇಳಿ, ಸೇಮ್ ಸೈಜ್. ಇನ್ನೊಂದು ಬಂದು ಸೇಮ್ ಸೈಜು ಮೀಟಿಂಗ್ ಪಾಯಿಂಟ್ ಸಿಗ್ತಾ, ರಿಯಲ್ ಅಂಡ್ ಇನ್ವರ್ಟೆಡ್. ಥರ್ಡ್ ಒನ್, ನೇಚರ್ ಅಂಡ್ ಸೈಜ್ ಆಫ್ ದ ಇಮೇಜ್ ಫಾರ್ಮ್ ಹೇಳಿ, ಅಂಡ್ ದಟ್ ಈಸ್ ಆಲ್ಸೋ ಬೈ ಮಿರರ್ ಸಿ. ಮಿರರ್ ಸಿ ಅಲ್ಲಿ ಹೇಳ್ಬೇಕು ನಾವು. ಮಿರರ್ ಸಿ ಅಲ್ಲಿ ಬಂದ್ಬಿಟ್ಟು ಒಂದು ಎನ್ಲಾರ್ಜ್ ಇಮೇಜು, ಇನ್ನೊಂದು ವರ್ಚುವಲ್ ಅಂಡ್ ಡೈರೆಕ್ಟ್. ಓಕೆ, ನಾನು ಈ ಪ್ರಾಬ್ಲಮ್ ಮಾಡ್ತಾ ಇಲ್ಲ, ಇದನ್ನು ಬಿಡ್ತಾ ಇದ್ದೀನಿ ಬಿಕಾಸ್ ನಾನು ಇನ್ನೂ ಅದನ್ನು ಎಕ್ಸ್ಪ್ಲೈನ್ ಮಾಡಿಲ್ಲ. ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಬೇಕಾದ್ರೆ ನೀವು ರಿಟರ್ನ್ ಬಂದು ಈ ಪ್ರಾಬ್ಲಮ್ನ ನೀವು ಎಕ್ಸಿಕ್ಯೂಟ್ ಮಾಡ್ಬೋದು. ಜಸ್ಟ್ ಎ ಮಿನಿಟ್, ಇಲ್ಲಿ ಸ್ವಲ್ಪ ಇದಾಗಿದೆ. ಹಾ, ಸೈನ್ ಕನ್ವೆನ್ಷನ್ಸ್ ಈಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. 1 minute. ಹಾ, ಈಗ ಸ್ಟಾರ್ಟ್ ನೋಡಿ. ಈಗ ಸೈನ್ ಕನ್ವೆನ್ಷನ್ಸ್ ಬರೋಣ. ನೋಡಿ, ಈಗ ಮಿರರ್ ಈ ತರ ಇದೆ ಅನ್ಕೊಳ್ಳೋಣ. ಈ ಕಡೆ ಇದ್ರೆ ಆಬ್ಜೆಕ್ಟ್ ಯಾವಾಗ್ಲೂ ಈ ಕಡೆ ಇರುತ್ತಲ್ವಾ, ನೆಗೆಟಿವ್. ಈ ಕಡೆ ಇದ್ರೆ ಯಾವಾಗ್ಲೂ ಪಾಸಿಟಿವ್. ಆಮೇಲೆ ಹೈಟ್ ತಗೊಂಡಾಗ ಅಪ್ವರ್ಡ್ ಡೈರೆಕ್ಷನ್ ಇದ್ರೆ ಪಾಸಿಟಿವ್, ಡೌನ್ವರ್ಡ್ ಡೈರೆಕ್ಷನ್ ಇಮೇಜ್ ಇದ್ರೆ ನೆಗೆಟಿವ್. ಇದು ತುಂಬಾ ಕನ್ಫ್ಯೂಸ್ ಆಗುತ್ತೆ, ಮಿರರ್ ನೆನ್ಪಿಟ್ಕೋಬೇಕು, ಪ್ರಾಬ್ಲಮ್ ಇಲ್ಲ. ಕಾನ್ವೆಕ್ಸ್ ತಗೊಳ್ಳಿ, ಕಾನ್ಕೇವ್ ತಗೊಳ್ಳಿ. ಇದು ಆಕ್ಚುಲಿ ಟ್ರಿಕ್, ಇದು ನೀವು ಯೂಸ್ ಮಾಡ್ಕೊಳ್ಳಿ. UVF ತಗೊಳ್ಳಿ. ಲೆನ್ಸ್ ಇದ್ರು ಮಿರರ್ ಇದ್ರು ನೀವು ಯೂಸ್ ಮಾಡ್ಬೋದು. ಇದೆರಡು ನೆಗೆಟಿವ್ ಇರುತ್ತೆ, ಇದೆರಡು ಯಾವಾಗಲೂ ಪಾಸಿಟಿವ್ ಇರುತ್ತೆ, ಇದು ಯಾವಾಗಲೂ ನೆಗೆಟಿವ್ ಇರುತ್ತೆ. ಓಕೆ, ಇದನ್ನ ನೀವು ಆಕ್ಚುಲಿ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಇಟ್ ವಿಲ್ ಬಿ ವೆರಿ ಈಸಿ. ಕಾನ್ಕೇವ್ ಬಂದಾಗೆಲ್ಲ ನೆಗೆಟಿವ್ ತಗೊಳ್ಳಿ, ಕಾನ್ವೆಕ್ಸ್ ಬಂದಾಗೆಲ್ಲ ಪಾಸಿಟಿವ್ ತಗೊಳ್ಳಿ. 90% ಇಟ್ ವಿಲ್ ವರ್ಕ್ಔಟ್. ಆದ್ರೆ ಆಬ್ಜೆಕ್ಟ್ ವ್ಯಾಲ್ಯೂ ಯಾವಾಗಲೂ ಫೋಕಲ್ ಲೆಂತ್ಗಿಂತ ಜಾಸ್ತಿ ಇರಬೇಕು. ಈಗ ಆಬ್ಜೆಕ್ಟ್ ಬಂದು 30 ಇದ್ರೆ ಫೋಕಲ್ ಲೆಂತ್ 20 ಇರಬೇಕು, ಅಂದ್ರೆ ಅದಕ್ಕಿಂತ ಆಬ್ಜೆಕ್ಟ್ ವ್ಯಾಲ್ಯೂ ಜಾಸ್ತಿ ಇರಬೇಕು. ಬಟ್ ಆಲ್ಮೋಸ್ಟ್ ನಿಮ್ಗೆ ಇದೇ ತರ ಪ್ರಾಬ್ಲಮ್ ಬರೋದು. ಸೊ ನಾಟ್ ಟು ವರಿ ಅಬೌಟ್ ಇಟ್. ಮ್ಯಾಮ್ ಕಡಿಮೆ ಇದ್ರೆ ಏನ್ ಮಾಡ್ಬೇಕು ಅಂದ್ರೆ ರಿವರ್ಸ್ ಮಾಡಬೇಕು. ಈಗ ಕಾನ್ಕೇವ್ದು ರೂಲ್ನ ಕಾನ್ವೆಕ್ಸ್ ಅಪ್ಲೈ ಮಾಡಬೇಕು, ಕಾನ್ವೆಕ್ಸ್ ರೂಲ್ನ ಕಾನ್ಕೇವ್ ಅಪ್ಲೈ ಮಾಡಬೇಕು, ಏನಾದ್ರು ಕಡಿಮೆ ಇದ್ರೆ. ಬಟ್ ಆಲ್ಮೋಸ್ಟ್ ನಿಮ್ಮ ಪ್ರಾಬ್ಲಮ್ಸ್ ಅಲ್ಲಿ ನಾಟ್ ಟು ವರಿ, ಗ್ರೇಟರೇ ಇರುತ್ತೆ. ಈಗ ಈ ಕ್ವಶನ್ ಬರೋಣ. ಆಬ್ಜೆಕ್ಟ್ ಇಸ್ ಪ್ಲೇಸ್ ಅಟ್ ದ ಡಿಸ್ಟೆನ್ಸ್ ಆಫ್ 30 ಸೆಂಟಿಮೀಟರ್ ಅಂತೆ. ನೋಡಿ, ನಾನು ಆಬ್ಜೆಕ್ಟ್ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ, ಯಾವಾಗಲೂ ನೆಗೆಟಿವ್ ತಗೋಬೇಕು, -30 ಸೆಂಟಿಮೀಟರ್. ಸೆಕೆಂಡ್ ಥಿಂಗು, ಇದು ಯಾವ ಕ್ವಶನ್ ಅಂದ್ರೆ ಇದು ಕಾನ್ವೆಕ್ಸ್ ಮಿರರ್ ರಿಲೇಟೆಡ್ ಕ್ವಶನ್. ಓಕೆ, ಸೊ ಕಾನ್ವೆಕ್ಸ್ ಮಿರರ್ ರಿಲೇಟೆಡ್ ಕ್ವಶನ್ ಅಂದ್ರೆ ನಮ್ದು ಆಬ್ಜೆಕ್ಟ್ ಮಾತ್ರ ನೆಗೆಟಿವ್, ಇನ್ನೆರಡು ಪಾಸಿಟಿವ್. ಈ ತಾನೇ ಟ್ರಿಕ್ ಹೇಳಿದ್ದೀನಿ. ಸೊ ವಿ ಗೊತ್ತಿಲ್ಲ, ಇಟ್ ಇಸ್ ಕ್ವಶನ್ ಮಾರ್ಕ್. ಫೋಕಲ್ ಲೆಂತ್ ಕೊಟ್ಟಿದ್ದಾರೆ, ಇಟ್ ಇಸ್ -15 ಸೆಂಟಿಮೀಟರ್. ಫಾರ್ಮುಲಾ ಏನು, ವಿ ಹ್ಯಾವ್ 3 ಫಾರ್ಮುಲಾಸ್. 3 ಫಾರ್ಮುಲಾಸ್ ಕೂಡ ನಾನು ಸೈಡಲ್ಲಿ ಬರ್ದ್ಬಿಡ್ತೀನಿ. 1/f is equals to 1/v minus 1/u. ಇದನ್ನ ಮಿರರ್ ಫಾರ್ಮುಲಾ ಅಂತ ಕರಿತೀವಿ. ಸಾರಿ, ಇಟ್ ಇಸ್ ಪ್ಲಸ್. ಅದರ ಒಂದು ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ನೋಡಿ, ಇದು ಪ್ಲಸ್ ಅಲ್ವಾ, ಹಾಗಾದ್ರೆ ಮ್ಯಾಗ್ನಿಫಿಕೇಶನ್ ಬಂದು ಮೈನಸ್. ಆಮೇಲೆ ಇನ್ನೊಂದು ಬಂದ್ಬಿಟ್ಟು HI/HU ಅಂತ, ಹೈಟ್ ಆಫ್ ದ ಇಮೇಜ್ ಬೈ ಹೈಟ್ ಆಫ್ ದ ಆಬ್ಜೆಕ್ಟ್. ಮ್ಯಾಮ್ ಇದ್ರ ಸೈನ್ ಏನಿರುತ್ತೆ, ಹೈಟ್ ಆಫ್ ದ ಆಬ್ಜೆಕ್ಟ್ ಯಾವಾಗಲೂ ಪಾಸಿಟಿವ್, ನೆನ್ಪಿಟ್ಕೊಂಬಿಡಿ, ಫಿಕ್ಸ್. ಇದು ಸೈನ್, ಇದು ನೆಗೆಟಿವ್, ಯಾಕಂದ್ರೆ ಯಾವಾಗಲೂ ಉಲ್ಟಾ ಇರುತ್ತಲ್ವಾ, ನೆಗೆಟಿವ್ ಮೇಲ್ಗಡೆ ಇರುತ್ತಲ್ವಾ, ಸೊ ಇಟ್ ಇಸ್ ಪಾಸಿಟಿವ್. ಸೊ ಈಗ ಪ್ರಾಬ್ಲಮ್ ಬರೋಣ. ಫಾರ್ಮುಲಾ ಅಪ್ಲೈ ಮಾಡೋಣ. 1/f is equals to 1/v minus 1/u. ಸೊ 1/f ಅಂದ್ರೆ 15, 1/- 15 is equals to 1/v minus, ಸಾರಿ ಫಾರ್ಮುಲಾ ನಾನು ಆಕ್ಚುಲಿ ಲೆನ್ಸ್ಗೆ ಹೋಗ್ಬಿಡ್ತೀನಿ ಯಾವಾಗಲೂ, ಸೊ ದಟ್ ನಾನು ನೆಗೆಟಿವ್ ಹಾಕೋದು, ಮಿರರ್ ನೆನ್ಪರಲ್ಲ ನನಗೆ. ಸೊ ಇಟ್ ಇಸ್ ಪ್ಲಸ್. ಆಮೇಲೆ ಆಬ್ಜೆಕ್ಟ್ ಬಂದ್ಬಿಟ್ಟು ಇಟ್ ಇಸ್ -1/30.
ಈಗ ನೆಕ್ಸ್ಟ್ ಸ್ಟೆಪ್ -1/15 ವಿಲ್ ಬಿ ಈಕ್ವಲ್ ಟು 1/v -1/30. ಓಕೆನಾ? ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವೇನ್ ಮಾಡಿ ಅಂದ್ರೆ ಈ ಪಾರ್ಟ್ ನ ಶಿಫ್ಟ್ ಮಾಡ್ಕೊಳ್ಳಿ ಈ ಕಡೆಗೆ. ಸೊ ನಿಮ್ಗೆ ಹೆಂಗ್ ಬಂದ್ಬಿಡುತ್ತೆ ಅಂದ್ರೆ -1/15 ಪ್ಲಸ್ 1/30 ವಿಲ್ ಬಿ ಈಕ್ವಲ್ ಟು 1/v ಅಂತ ಬರುತ್ತೆ. ಪ್ರಾಬ್ಲಮ್ ಏನೂ ಇಲ್ಲ, ಎರಡಕ್ಕೂ ಸೇರಿಸಿ ಎಲ್ ಸಿ ಎಂ ತಗೊಳ್ಳಿ. ಅದಾದ್ಮೇಲೆ ಎಲ್ ಸಿ ಎಂ ನ ಎರಡಕ್ಕೂ ಮಲ್ಟಿಪ್ಲೈ ಮಾಡಿ ನೀವು ನಿಮ್ಮ ಸ್ಟೆಪ್ಪಲ್ಲಿ ಮಾಡಿ. ನಾನು ಆಕ್ಚುಲಿ ಫ್ರಾಕ್ಷನ್ ಇಲ್ಲೇ ಹಾಕೊಂಡ್ಬಿಡ್ತೀನಿ. 15 1s 15 2s 30 1s 30 1s. ಹಾಗಾದ್ರೆ ಇದು -2 ಬಂತು, ಇದು +1. ಎಲ್ ಸಿ ಎಂ ಸ್ಟೆಪ್ ಮಾಡಿಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತ ನಾನು ಬಿಟ್ಟು 30 ಅಂತ ಡೈರೆಕ್ಟ್ ತಗೊಂಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್. One minute. So this will be equal to, ಏನಾದ್ರು ತಪ್ಪಾಯ್ತಾ? 1 minute. -1/30 ಮೈನಸ್ ಆಯ್ತು, ಈ ಕಡೆಗೆ ಶಿಫ್ಟ್ ಮಾಡಿದೆ. ಸೊ ಇಟ್ ಬಿಕೇಮ್ +1/30. ಅನ್ಕೊಂಡು ಏನೋ ಮಿಸ್ಟೇಕ್ ಆಯ್ತು ಅಂತ, ಜಸ್ಟ್ ಎ ಮಿನಿಟ್. ಕಾನ್ವೆಕ್ಸ್ ಮಿರರು ನನ್ನ ರೂಲ್ ಪ್ರಕಾರ ಇಟ್ ಶುಡ್ ಬಿ ಪ್ಲಸ್ ಅಲ್ವಾ ಫೋಕಲ್ ಲೆಂತ್. ನೋಡಿ ಮಿಸ್ಟೇಕ್ ಆಯ್ತು. ಸೊ ಯಾಕಂದ್ರೆ ನಾನು ಕಾನ್ವೆಕ್ಸ್ ಮಾಡ್ಬಿಟ್ಟು ಕಾನ್ಕೇವ್ ಮೈಂಡ್ಗೆ ಹೋಗ್ಬಿಟ್ಟೆ. ದಟ್ ಈಸ್ ಎ ಪ್ರಾಬ್ಲಮ್. ಸೊ ನಾನು ಆಕ್ಚುಲಿ ಫೋಕಲ್ ಲೆಂತ್ ಫಾರ್ಮುಲಾ ಹೇಳ್ತಾ ಇದ್ದೆ, ನಾನು ಅದು ಅಬ್ಸರ್ವ್ ಮಾಡಲಿಲ್ಲ. ಕಾನ್ಕೇವ್ ಬಂದ್ಬಿಟ್ಟು ಎಲ್ಲಾನು ನೆಗೆಟಿವ್, ಕಾನ್ವೆಕ್ಸ್ ಬಂದು 1 ನೆಗೆಟಿವ್ 2 ಪಾಸಿಟಿವ್ ಅಲ್ವಾ? ಎಸ್ ಕರೆಕ್ಟ್. ಸೊ ಅದ್ರ ಪ್ರಕಾರ ಇಟ್ ಈಸ್ ಎ ಪ್ಲಸ್. ಸೊ ಅದನ್ನ ನಾನು ಪ್ಲಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಫೋಕಲ್ ಲೆಂತ್ ಈ ಕಡೆ ಎಲ್ಲ ಪ್ಲಸ್ ಆಗುತ್ತೆ. ಜಸ್ಟ್ ಎ ಮಿನಿಟ್, ಒಂಚೂರು ಅಲ್ಲೇ. ರಿಟರ್ನ್ ಬರೋಣ. ಸೊ ಇಟ್ ಇಸ್ ಪ್ಲಸ್, ಹಾಗಾದ್ರೆ ಇಟ್ ಇಸ್ 3/30. 3 1s 3 10s. ನೋಡಿ ನಾನು ಹೇಳಿಟ್ರಿಕ್ ನಾನೇ ಮರ್ತೋಗ್ಬಿಟ್ಟೆ. ಫಾರ್ಮುಲಾದ್ ಹೇಳಕ್ ಹೋದೆ, ಅದು ಮರ್ತೋಗ್ಬಿಟ್ಟೆ. ಓಕೆ, ಸೊ ಇಟ್ ಈಸ್ 10 ಸೆಂಟಿಮೀಟರ್. ನೋಡಿ ಇದು ಪ್ಲಸ್ ತಾನೇ ಬರಬೇಕು, ವಿ ಪ್ಲಸ್ ಬಂದಿದೆ. ಸೊ ಇಟ್ ಇಸ್ ಕರೆಕ್ಟ್, ಇಟ್ ಇಸ್ ಕಾನ್ವೆಕ್ಸ್ ಮಿರರ್. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಆಬ್ಜೆಕ್ಟ್ ಬಂದು ಪ್ಲೇಸ್ ಆಗಿದೆ. ಆಬ್ಜೆಕ್ಟ್ ಪ್ಲೇಸ್ ಆಗಿರೋದು ಬಂದ್ಬಿಟ್ಟು 10 ಸೆಂಟಿಮೀಟರ್ ನ ಡಿಸ್ಟೆನ್ಸ್ ಅಲ್ಲಿ. ಈಗ 10 ಸೆಂಟಿಮೀಟರ್ ಡಿಸ್ಟೆನ್ಸ್ ಅಲ್ಲಿ ಪ್ಲೇಸ್ ಆಗಿದೆ ಅಂದಮೇಲೆ ಯು ವಿಲ್ ಬಿ ಈಕ್ವಲ್ ಟು -10 ಸೆಂಟಿಮೀಟರ್. ಇದು ಕೂಡ ಕಾನ್ವೆಕ್ಸ್ ಮಿರರ್. ಹಾಗಾದ್ರೆ ಫೋಕಲ್ ಲೆಂತ್ ಬಂದ್ಬಿಟ್ಟು +15 ಸೆಂಟಿಮೀಟರ್. ಈಗ ನನಗೆ ಇಮೇಜ್ ಗೊತ್ತಿಲ್ಲ. ವಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಫಾರ್ಮುಲಾ ಅಪ್ಲೈ ಮಾಡಿ. ನೋಡಿ ನಾವು ಸೈನ್ ಕನ್ವೆನ್ಷನ್ಗೆ ಹೋಗ್ತಾ ಇಲ್ಲ, ಡಯಾಗ್ರಾಮ್ಗೂ ಹೋಗ್ತಾ ಇಲ್ಲ, ಹಾಗೆ ನೆನ್ಪು ಮಾಡ್ಕೋತಾ ಇದೀವಿ. 1/f ಇಸ್ ಈಕ್ವಲ್ಸ್ ಟು 1/v ಪ್ಲಸ್ 1/u. ನಾನು ಫಾರ್ಮುಲಾ ಒಂದೊಂದ್ಸರಿ ತಪ್ಪಾಗಿ ಬಿಡ್ತೀನಿ, ಯಾಕಂದ್ರೆ ನನಗೆ ಯಾವಾಗಲೂ ಲೆನ್ಸ್ ನೆನಪಾಗುತ್ತೆ, ನನಗೆ ಮಿರರ್ ನೆನಪಾಗಲ್ಲ ಜಾಸ್ತಿ. ನನಗೆ ಅದಕ್ಕೆ ಲೆನ್ಸ್ ಮೂಡ್ಗೆ ಹೋಗ್ಬಿಡ್ತೀನಿ ನಾನು. 1/15 ವಿಲ್ ಬಿ ಈಕ್ವಲ್ ಟು 1/v. 1/v ಆಕ್ಚುಲಿ ಕೊಟ್ಟಿಲ್ಲ, ಯು ಕೊಟ್ಟಿದ್ದಾರೆ. ಓಕೆ, ಪ್ಲಸ್ -1/10. ಆಮೇಲೆ ಇದನ್ನ ಸೈನ್ ಚೇಂಜ್ ಮಾಡ್ಕೊಳ್ಳಿ. 1/15 ವಿಲ್ ಬಿ ಈಕ್ವಲ್ ಟು 1/v -1/10. ಅದಾದ್ಮೇಲೆ ಈ ಪಾರ್ಟ್ ಶಿಫ್ಟ್ ಮಾಡಿ. 1/15 ಪ್ಲಸ್ 1/10 ವಿಲ್ ಬಿ ಈಕ್ವಲ್ ಟು 1/v. ಈಗ ಕಾಮನ್ ತಗೊಳ್ಳಿ, ಎಲ್ ಸಿ ಎಂ. ಓಕೆ, ಇದ್ರದ್ದು ಎಲ್ ಸಿ ಎಂ ಆಕ್ಚುಲಿ ನೆನಪಿಲ್ಲ ನನಗೆ, ಸೊ ದಟ್ ನಾನು ಎಲ್ ಸಿ ಎಂ ಮಾಡ್ಬಿಡ್ತೀನಿ. ಓಕೆ, ನಾನು ಅಷ್ಟು ನೆನಪಿಟ್ಕೊಳ್ಳಲ್ಲ, ಸ್ಟೆಪ್ಸ್ ಮಾಡಿದ್ರೆ ನನಗೆ ನೆನಪರೋದು. ಸೊ 15, 10, 5 2s 5 3s ಕ್ಲಿಯರ್. 5 2s 10, 10 3s 30. ಈಗ ಎಲ್ ಸಿ ಎಂ ಕ್ಲಿಯರ್ ಇದೆ ನನಗೆ, 30 ಹಾಕೋತೀನಿ. ಸೊ ಇಟ್ ಈಸ್ ಇಂಟು 30 ಇಂಟು 30. 10 1s 10 3s 15 1s 15 3s. ಹಾಗಾದ್ರೆ ಇಟ್ ಈಸ್ 15 1s 15 2s. ಹಾಗಾದ್ರೆ ಇಟ್ ಈಸ್ ಎಷ್ಟು ಬಂತು ಅಬ್ಸರ್ವ್ ಮಾಡಿ. ಐ ಥಿಂಕ್ ಇಟ್ ಇಸ್ ದ ಸೇಮ್ ಪ್ರಾಬ್ಲಮ್ ಅನ್ಸುತ್ತೆ. ಓಕೆ, ಆಲ್ಮೋಸ್ಟ್ ಸೇಮ್ ಪ್ರಾಬ್ಲಮ್. 1 ಮಿನಿಟ್ ಅಬ್ಸರ್ವ್ ಮಾಡ್ತೀನಿ. 30 ಸೆಂಟಿಮೀಟರ್ ಇಂಟು 50 ಇಲ್ಲ ಸ್ವಲ್ಪ ಚೇಂಜಸ್ ಇದೆ. ಓಕೆ, ಸೊ ದಟ್ ಇದು 2 ಪ್ಲಸ್ ಇದು ಬಂದು 3 ವಿಲ್ ಬಿ ಈಕ್ವಲ್ ಟು 1/v. ಆಕ್ಚುಲಿ ಅದು 2, ಅದು ಎಲ್ಲಿದೆ ನೋಡಿ ಸ್ಟೆಪ್ಪು, ಅದೊಂಚೂರು ಎರೇಸ್ ಮಾಡ್ತೀನಿ, ಕ್ಲಿಯರ್ ಆಗುತ್ತವಾಗ ನಿಮಗೆ. ಓಕೆ, ಸೊ ಇದು 30 52s ನೋಡಿ ಇವಾಗ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. 2 + 3 2 + 3 ಅಂದ್ರೆ ಇಟ್ ಇಸ್ 5/30. 5 1s 5 6 1/v. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ರೆಸಿಪ್ರೋಕಲ್ ಮಾಡಬೇಕು. ಸೊ v ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್. ಪಾಸಿಟಿವ್, ಕಾನ್ವೆಕ್ಸ್ ಇಮೇಜ್ ಪಾಸಿಟಿವ್, ಫೋಕಲ್ ಲೆಂತ್ ಪಾಸಿಟಿವ್. ಈಗ ನೆಕ್ಸ್ಟ್ ಒನ್ ಬರೋಣ. ರೇಡಿಯಸ್ ಆಫ್ ದ ಕರ್ವೇಚರ್ ಕೊಟ್ಟಿದ್ದಾರೆ. ರೇಡಿಯಸ್ ಬಂದ್ಬಿಟ್ಟು ಆಕ್ಚುಲಿ 30 ಸೆಂಟಿಮೀಟರ್ ಮೆನ್ಷನ್ ಮಾಡಿದ್ದಾರೆ. ಈಗ ಮಿರರ್ ಹಾಕೋಣ. ಅಟ್ ವಾಟ್ ಡಿಸ್ಟೆನ್ಸ್ ಆಕ್ಚುಲಿ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಆಬ್ಜೆಕ್ಟ್ ಪ್ಲೇಸ್ ಆಗಬೇಕು, ಸೊ ನಮ್ಗೆ ವರ್ಚುವಲ್ ಇಮೇಜ್ ಫಾರ್ಮ್ ಆಗುತ್ತೆ ಅನ್ನೋದು ಕ್ವಶನ್.
ವರ್ಚುವಲ್ ಇಮೇಜು ನಮಗೆ ಕನ್ವರ್ಜಿಂಗ್ ಒಂದು ವರ್ಡ್ ಯೂಸ್ ಮಾಡಿದ್ದಾನೆ ನೋಡಿ. ಕನ್ವರ್ಜಿಂಗ್ ಅಂದ್ರೆ ಲೈಟ್ ರೇಸ್ ಮೀಟ್ ಆಗೋ ಪಾಯಿಂಟ್, ಹಂಗಾದ್ರೆ ಅದು ಕಾನ್ಕೇವ್ ಮಿರರ್. ಸೊ ಕಾನ್ಕೇವ್ ಮಿರರ್ನೇ ಹಾಕ್ತೀನಿ ನೋಡಿ. ಕಾನ್ಕೇವ್ ಮಿರರ್ ಅಲ್ಲಿ ನಮ್ಗೆ ಪೋಲು, ನಮ್ಗೆ ಫೋಕಸ್ಸು ಎಲ್ಲಾನು ಇದೆ ಅಲ್ವಾ. ಸೊ ಸಿ ರೇಡಿಯಸ್ ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್ ವರ್ಗೂ ಬರುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಗೊತ್ತಾ, ಇವಾಗ ರೇಡಿಯಸ್ ಇಲ್ಲಿಗೆ 30 ತಗೊಳ್ತೀನಿ. ಸೊ ನನ್ಗೆ ಇದು ಕ್ಲಿಯರ್ ಇದೆ ಅಂತ ಅನ್ಸುತ್ತೆ ನಿಮ್ಗೆ. ರೀಸನ್ ಏನು ಅಂತ ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್ ರೇಡಿಯಸ್ ವ್ಯಾಲ್ಯೂ. ಸೊ ಅಲ್ಲಿಗೆ 30 ಸೆಂಟಿಮೀಟರ್ ಬರುತ್ತೆ. ಹಾಗಾದ್ರೆ ಫೋಕಲ್ ಲೆಂತ್ ಎಷ್ಟಿರುತ್ತೆ? 15 ಇರುತ್ತೆ ಅಲ್ವಾ. 1 ಮಿನಿಟ್. ಫೋಕಲ್ ಲೆಂತ್ ಬಂದು 15 ಇರುತ್ತೆ. ಸೊ ಫೋಕಲ್ ಲೆಂತ್ 15 ಆಯ್ತು ಅಂತ ಅಂದ್ರೆ ನಮ್ಗೆ ವರ್ಚುವಲ್ ಇಮೇಜು ತುಂಬಾ ಹತ್ತಿರದಲ್ಲಿ ಇದ್ರೇನೆ ಸಿಗೋದು. ಸೊ ಹಾಗಾದ್ರೆ ಇದನ್ನ 0 ಅಂತ ತಗೊಂಡ್ರು ಕೂಡ ಇಟ್ ಶುಡ್ ಬಿ ಬಿಟ್ವೀನ್ 0 and 15. ಸೊ ಹಾಗಾದ್ರೆ ನಮ್ಮ ಆನ್ಸರ್ ಏನು? ಡಿ. ಕ್ಲಿಯರ್? ಹಾ, ಈಗ ನೋಡಿ, ನಾನು ಆಕ್ಚುಲಿ ನಿಮ್ಗೆ ಸೈನ್ ಹೇಳ್ಬೇಕಾದ್ರೆ 3 ಹೇಳ್ತೆ. ಹೈಟ್ ಆಫ್ ದ ಆಬ್ಜೆಕ್ಟ್ ಇಮೇಜ್ ಹೇಳಿದ್ದೀನಿ ಅನ್ಸುತ್ತೆ. ಹೈಟ್ ಆಫ್ ದ ಆಬ್ಜೆಕ್ಟ್ ಅಷ್ಟೇ, ನೀವು ಯಾವಾಗಲೂ ಪಾಸಿಟಿವ್ ತಗೊಳ್ಳಿ ಆಬ್ಜೆಕ್ಟ್. ಇಮೇಜು ನಿಮಗೆ ಕೇಳ್ತಾರೆ ಅವರು, ಸೊ ಅದು ಯಾವಾಗ್ಲೂ ನೆಗೆಟಿವ್. ನೀವು ಮೈಂಡಲ್ಲಿ ಸ್ಟಿಕ್ ಮಾಡ್ಕೊಳ್ಳಿ, ಹೆಚ್ಚಾಗಿ ನೀವು ಕಂಡಿಡ್ದಾಗೆಲ್ಲ ಅದು ನೆಗೆಟಿವೇ ಆಗಿರುತ್ತೆ ಅಂತ. ಈಗ ಈ ಪ್ರಾಬ್ಲಮ್ನ ನಾವು ಮಾಡೋಣ. ಇದರಲ್ಲಿ ಹೈಟ್ ಆಫ್ ದ ಇಮೇಜ್ ಕೂಡ ಕೇಳಿದ್ದಾರೆ. ಹಾ, ಆಬ್ಜೆಕ್ಟ್ನ ಹಾ ಹೈಟ್ ಆಫ್ ದ ಆಬ್ಜೆಕ್ಟ್ ಬಂದ್ಬಿಟ್ಟು 4 ಸೆಂಟಿಮೀಟರ್. ಆಬ್ಜೆಕ್ಟ್ ಯಾವಾಗಲೂ ನೆಗೆಟಿವ್ 30 ಸೆಂಟಿಮೀಟರು. ಡೈವರ್ಜಿಂಗ್ ಮಿರರ್ ಅಂತೆ. ಡೈವರ್ಜಿಂಗ್ ಅಂದ್ರೆ ಮೀನಿಂಗ್ ಏನು? ಕಾನ್ವೆಕ್ಸ್. ಡೈವರ್ಜಿಂಗ್ ಅಂದ್ರೆ ಕಾನ್ವೆಕ್ಸ್. ಕಾನ್ವೆಕ್ಸ್ ಅಲ್ಲಿ ಫೋಕಲ್ ಲೆಂತ್ ಏನಿರುತ್ತೆ? +10 ಸೆಂಟಿಮೀಟರ್. ಈಗ ಹೈಟ್ ಆಫ್ ದ ಇಮೇಜ್ ಕಂಡುಹಿಡಿಬೇಕು. ಹೈಟ್ ಆಫ್ ದ ಇಮೇಜ್ ಕಂಡುಹಿಡಿಬೇಕಂದ್ರೆ ನೀವು ಅದಕ್ಕಿಂತ ಮುಂಚೆ ವಿ ಕಂಡುಹಿಡಿಬೇಕು. ಹೈಟ್ ಆಫ್ ದ ಇಮೇಜ್ ಯಾವಾಗಲೂ ನೆಗೆಟಿವ್, ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಸೊ ನಮ್ದು ಒಂದು ಫಾರ್ಮುಲಾ ಇದೆ. 1/f = 1/v + 1/u. 1/10 ಈಕ್ವಲ್ಸ್ 1/v ಗೊತ್ತಿಲ್ಲ, ಪ್ಲಸ್ -1/30. ಅದಾದ್ಮೇಲೆ ಇದನ್ನ ಶಿಫ್ಟ್ ಮಾಡಿ ಈ ಕಡೆ. ಸೊ ಇಟ್ ಈಸ್ 1/10 ಮೈನಸ್ ಅಲ್ವಾ, ಸೊ ಅದು ಪ್ಲಸ್ ಬಂದ್ಬಿಡುತ್ತೆ. ಪ್ಲಸ್ 1/30 ಬರುತ್ತೆ, = 1/v. ಕರೆಕ್ಟ್ ಇದೆ ಅಲ್ವಾ? ಅಂಡ್ ದೆನ್ ಇಟ್ ಈಸ್ 30 ತಗೊಳ್ಳಿ. ಇಲ್ಲಿ 30ನ ಎರಡಕ್ಕೂ ಕೂಡ ಮಾಡಿ. 10 1s 10 3s 31s 31s 3 + 1 = 1/v. ಹಾಗಾದ್ರೆ 1/v will be equal to 4/30. 2 2s 2 1s 15s. ರೆಸಿಪ್ರೋಕಲ್ ಮಾಡಿ. 15/2 ಸೆಂಟಿಮೀಟರ್. ಈಗ ಇದನ್ನ ನಾನು ಡೆಸಿಮಲ್ ಕನ್ವರ್ಟ್ ಮಾಡ್ಬೋದು. ನಾನು ಮಾಡಲ್ಲ. ರೀಸನ್ ಏನು ಅಂದ್ರೆ ಹೈಟ್ ಆಫ್ ದ ಇಮೇಜ್ ಕಂಡುಹಿಡಿಬೇಕು. ಹಂಗಾದ್ರೆ ಅದು ನಮಗೆ ಮ್ಯಾಗ್ನಿಫಿಕೇಶನ್ ಬೇಕು. ಮ್ಯಾಗ್ನಿಫಿಕೇಶನ್ ಬೇಕು ಅಂತ ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಫ್ರಾಕ್ಷನ್ ಅಲ್ಲಿ ಇಟ್ಕೊಂಡ್ರೆ ಕ್ಯಾಲ್ಕುಲೇಷನ್ ಮಾಡೋದು ಈಸಿ ಆಗುತ್ತೆ. ಯು ಆರ್ ವೆರಿ ಗುಡ್ ಇನ್ ಡೆಸಿಮಲ್, ದೇರ್ ಇಸ್ ನೋ ಪ್ರಾಬ್ಲಮ್, ಯು ಕ್ಯಾನ್ ಕನ್ವರ್ಟ್ ಫಾರ್ ಡೆಸಿಮಲ್. ಸೊ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ನಮ್ಗೆ ಆಲ್ರೆಡಿ ಗೊತ್ತಿದೆ ನೋಡಿ. ನಮ್ಮ 1/v + 1/u ಅಂದ್ಮೇಲೆ ಇದು ಪಕ್ಕ ಮೈನಸ್ ಇರುತ್ತೆ, -v/u. ಸೊ m will be equal to minus v ವ್ಯಾಲ್ಯೂ ಎಷ್ಟಿದೆ? 15/2. u ವ್ಯಾಲ್ಯೂ ಎಷ್ಟಿದೆ? -30. ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ 15/2, 15 1s, ಇದು ರೆಸಿಪ್ರೋಕಲ್ ಆದ್ರೆ 15 2s ಬರುತ್ತೆ ಅನ್ಸುತ್ತೆ. 1 ಮಿನಿಟ್ ಚೆಕ್ ಮಾಡ್ತೀನಿ ನಾನು. ಇಲ್ಲಿ 20 ಹಾಕೊಂಡ್ಬಿಟ್ಟಿದ್ದೀನಿ, ಅದನ್ನ ಚೇಂಜ್ ಮಾಡ್ತೀನಿ. ಇಟ್ ಈಸ್ ನಾಟ್ 20, ಇಟ್ ಈಸ್ 2. ಸ್ಟೆಪ್ ಇನ್ ಸ್ವಲ್ಪ ಕ್ಲಿಯರ್ ಆಗಿ ಮಾಡ್ತೀನಿ. ಸ್ಪೇಸ್ ಇದಾಯ್ತು ನನಗೆ. 1 ಮಿನಿಟ್, ಇದನ್ನ ಎರೇಸ್ ಮಾಡಿ ನಾನು ಕ್ಲಿಯರ್ ಮಾಡ್ತೀನಿ. ಸ್ವಲ್ಪ ಸ್ಪೇಸ್ ತಗೊಳ್ತೀನಿ. ಹೈಟ್ ಆಫ್ ದ ಇಮೇಜ್ ಕಂಡುಹಿಡಿಬೇಕಲ್ವಾ, ವಿ ಕಂಡುಹಿಡಿದಿದ್ದೀವಿ. ಇನ್ನು ನಾನು ಸ್ಪೇಸ್ ತಗೊಳ್ತಾ ಇದ್ದೀನಿ ಮಾಡಕ್ಕೆ. m is equals to -15/2 divided by 30. ಆಗ ನೆಕ್ಸ್ಟ್ ಸ್ಟೆಪ್ ಏನು? -15/2 ಇಂಟು ಇದನ್ನ ರೆಸಿಪ್ರೋಕಲ್ ಮಾಡಿ 1/30 ಆಗುತ್ತೆ. ಯಾಕಂದ್ರೆ ಏನು ಇಲ್ಲ ಅಂದ್ರೆ by 1. 15 1s 15 2s. ಹಾಗಾದ್ರೆ ಆನ್ಸರ್ ಬಂದು -1/4 ಆಗುತ್ತೆ. ಈಗ ನೀವು ರೆಸಿಪ್ರೋಕಲ್ಗೆ ಡೆಸಿಮಲ್ಗೆ ಕನ್ವರ್ಟ್ ಮಾಡಿ. -0.2
5 ಅನ್ಸುತ್ತೆ. ಹಾ, -0.25 ಡಿವಿಷನ್ ಮಾಡಿ 1/4 10 ತಗೊಂಡ್ರೆ 4 2s 4 5s ಬರುತ್ತೆ. ನೋಡಿ, ನೆಗೆಟಿವ್ ಇಂಡಿಕೇಟ್ಸ್ ರಿಯಲ್ ಅಂಡ್ ಇನ್ವರ್ಟೆಡ್. 1ಗಿಂತ ಕಡಿಮೆ ಇರೋದ್ರಿಂದ ದಿಸ್ ವ್ಯಾಲ್ಯೂ ಇಟ್ ಮೀನ್ಸ್ ದಟ್ ವಿ ಆರ್ ಗೆಟಿಂಗ್ ಎ ಡಿಮಿನಿಶ್ಡ್ ಇಮೇಜ್. ಸೊ ಐ ಥಿಂಕ್ ಈ ಪಾರ್ಟ್ ನಿಮಗೆ ಕ್ಲಿಯರ್ ಇದೆ ಅಂತ. ನಾವು ಲೆಟ್ ಮಿ ಗೋ ವಿತ್ ದ ಥರ್ಡ್ ಫಾರ್ಮುಲಾ. ಇನ್ನೊಂದು ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಇದೆ ಅಲ್ವಾ, ಅದಕ್ಕೆ ಹೋಗೋಣ. ಯಾಕೆ ಆ ಫಾರ್ಮುಲಾ ಅಂತ ಅಂದ್ರೆ, ಹೈಟ್ ಆಫ್ ದ ಇಮೇಜ್ ಕಂಡುಹಿಡಿಬೇಕು. m = hi/ho. ಹಾಗಾದ್ರೆ m ನಮಗೆ ಗೊತ್ತಿಲ್ಲ, hi ಮತ್ತೆ ho m ಗೊತ್ತಿದೆ, hi ಗೊತ್ತಿಲ್ಲ. m ಬಂದ್ಬಿಟ್ಟು ನಮಗೆ, ನಾನು ಇದನ್ನ ಫ್ರಾಕ್ಷನ್ ಅಲ್ಲೇ ಹಾಕೋತೀನಿ. ನಾನು ಆಲ್ರೆಡಿ ಹೇಳಿದೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಫ್ರಾಕ್ಷನ್ ಅಲ್ಲಿ ಹಾಕೊಂಡ್ರೆ ಕ್ಯಾಲ್ಕುಲೇಷನ್ ಈಸಿ ಅಂತ. hi ನ ಗೊತ್ತಿಲ್ಲ, ಬಟ್ ಯಾಕೆ ಕಂಡಿಡ್ದೆ ಅಲ್ಲಿ ಅಂದ್ರೆ, ಐ ವಾಂಟ್ ಟು ಮೆನ್ಷನ್ ಇಟ್ ಇಸ್ ಡಿಮಿನಿಶ್ಡ್ ಅಂತ. ಪಾಸಿಟಿವ್ ಇದ್ರೆ ಮ್ಯಾಗ್ನಿಫಿಕೇಶನ್ ವರ್ಚುವಲ್ ಅಂಡ್ ಡೈರೆಕ್ಟ್, ನೆಗೆಟಿವ್ ಇದ್ರೆ ರಿಯಲ್ ಅಂಡ್ ಇನ್ವರ್ಟೆಡ್. ದೆನ್ hi/ho ನೋಡ್ಬೇಕು ನಾನು. ಹೈಟ್ ಆಫ್ ದ ಆಬ್ಜೆಕ್ಟ್ ಅವರೇ ಕೊಟ್ಟಿದಾರಲ್ಲ 4 ಸೆಂಟಿಮೀಟರ್. ಈಗ ರೆಸಿಪ್ರೋಕಲ್ ಮಾಡ್ಕೊಳ್ಳಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. 4hi will be equal to -4. hi will be equal to -4/4. 4 ones are 4 ones are. ನಾನು ಹೇಳಿದೆ, ಹೈಟ್ ಆಫ್ ದ ಇಮೇಜ್ ಯಾವಾಗಲೂ ನೆಗೆಟಿವ್, ಹೈಟ್ ಆಫ್ ದ ಆಬ್ಜೆಕ್ಟ್ ಇಸ್ ಪಾಸಿಟಿವ್. -1 ಸೆಂಟಿಮೀಟರ್. -1 ಸೆಂಟಿಮೀಟರ್ ಹೈಟ್ ಆಫ್ ದ ಇಮೇಜ್. ಇಲ್ಲೇನೋ ಡಿಫ್ರೆನ್ಸ್ ಆಗಿದೆ, ಸೊ ದಟ್ ಅದು 1 ಸೆಂಟಿಮೀಟರ್ ತೋರಿಸ್ತಾ ಇದೆ, ಬಟ್ ನೆಗೆಟಿವ್ ತೋರಿಸ್ತಾ ಇಲ್ಲ. ಐ ಥಿಂಕ್ ಸೊ ಡಿ ಆಪ್ಷನ್ ಮಿಸ್ ಆಗಿದೆ ಅಂತ ಅನ್ಸುತ್ತೆ. ಇಟ್ ಈಸ್ -1 ಸೆಂಟಿಮೀಟರ್. ಯಾಕೆಂದ್ರೆ ಆಲ್ವೇಸ್ ಹೈಟ್ ಆಫ್ ದ ಇಮೇಜ್ ಇಸ್ ನೆಗೆಟಿವ್. ABC ಇದೆ, ಡಿ ಮಿಸ್ ಆಗಿದೆ, ಮೇ ಬಿ ದಟ್ ಆಪ್ಷನ್. ಈಗ ನೆಕ್ಸ್ಟ್ ಒನ್ ಹೋಗೋಣ. ಮ್ಯಾಗ್ನಿಫಿಕೇಶನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಬಟ್ ನಾವು ಕಂಡುಹಿಡಿಬೇಕು. ಮ್ಯಾಗ್ನಿಫಿಕೇಶನ್ ವಿಲ್ ಬಿ ಈಕ್ವಲ್ ಟು -3 ಅಂತ ಕೊಟ್ಟಿದ್ದಾರೆ. ಈಗ ತಾನೇ ಹೇಳಿದೆ, ಇದು ರಿಯಲ್ ಅಂಡ್ ಇನ್ವರ್ಟೆಡ್. ಇದು 1ಗಿಂತ ಜಾಸ್ತಿ ಇದೆಯಾ, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅನ್ ಎನ್ಲಾರ್ಜ್ಡ್ ಅಂತ. ಕ್ಲಿಯರ್. ಇವಾಗ ನಾನು ಆಕ್ಚುಲಿ ಇದ್ರದ್ದು ಕೆಲವು ಪ್ರಾಪರ್ಟೀಸ್ಗಳನ್ನ ಮೆನ್ಷನ್ ಮಾಡ್ಬೇಕಂತೆ. ಆಲ್ರೆಡಿ ಕ್ಲಿಯರ್, ಇದರಲ್ಲೇ ನಾನು ಮೆನ್ಷನ್ ಮಾಡಿಬಿಟ್ಟೆ, ರಿಯಲ್ ಇನ್ವರ್ಟೆಡ್ ಜೊತೆಗೆ ಇದು ಎನ್ಲಾರ್ಜ್ ಇಮೇಜ್ ಅಂತ. ಇನ್ನೂ ನೀವು ಮೆನ್ಷನ್ ಮಾಡ್ತೀರಾ ಅಂತ ಅಂದ್ರೆ, ಎನ್ಲಾರ್ಜ್ ಇಮೇಜು ನೀವು ಪೊಸಿಷನ್ಸ್ಗಳನ್ನ ಮೆನ್ಷನ್ ಮಾಡ್ಬೋದು. ಇಮೇಜ್ ಪೊಸಿಷನ್ಸು ಎಲ್ಲಿದೆ ಆ ರೀತಿ ಬೇಕಾದ್ರೆ ನೀವು ಮೆನ್ಷನ್ ಮಾಡ್ಬೋದು. ಸ್ಪೆರಿಕಲ್ ಮಿರರ್ದು ಇಮೇಜ್ ಪೊಸಿಷನ್ಸ್ ಎಲ್ಲಿದೆ ಅಂತ ಮೆನ್ಷನ್ ಮಾಡಿದ್ರು ಕೂಡ ನಿಮ್ಗೆ ಇನ್ನೂ ಒಂದು 2 ಪ್ರಾಪರ್ಟೀಸ್ ನಿಮ್ಗೆ ಆಡ್ ಆನ್ ಆಗುತ್ತೆ. ಆಕ್ಚುಲಿ ಇದು ಬಂದ್ಬಿಟ್ಟು ಕಾನ್ಕೇವ್ ಮಿರರ್. ಹೇಗೆ ಐಡೆಂಟಿಫಿಕೇಶನ್ ಆಯ್ತು ಗೊತ್ತಾ, ರಿಯಲ್ ಅಂಡ್ ಇನ್ವರ್ಟೆಡ್ ಕಾನ್ಕೇವ್ ಮಿರರ್ ಅಲ್ಲೇ ಫಾರ್ಮ್ ಆಗೋದು. ಸೊ ಶ್ಯೂರ್ ಇಟ್ ಈಸ್ ಎ ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್ ಅಲ್ಲಿ ನಮ್ಗೆ ರಿಯಲ್ ಅಂಡ್ ಇನ್ವರ್ಟೆಡ್ ಅಂತ ಅಂದ್ರೆ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಅಟ್ ಪೊಸಿಷನ್ ನಾನು ಯೋಚನೆ ಮಾಡಬೇಕು. ಎನ್ಲಾರ್ಜ್ಡ್ ಇಮೇಜ್ ಅಂತ ಅಂದಮೇಲೆ ಇಟ್ ಈಸ್ ಲೈಕ್ ಬಿಟ್ವೀನ್ ಸಿ ಅಂಡ್ ಎಫ್. ಹಾಗಾದ್ರೆ ಇಮೇಜ್ ಬಂದು ಬಿಯಾನ್ಡ್ ಸಿ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಸೊ ನೀವು ಇದನ್ನ ಕೊಡ್ಬೋದು. ಆಮೇಲೆ ಫ್ರಂಟ್ ಆಫ್ ದ ಮಿರರ್ ಇಮೇಜ್ ಫಾರ್ಮ್ ಆಗುತ್ತೆ. ಇದೆಲ್ಲವನ್ನ ಪ್ರಾಪರ್ಟಿಯಾಗಿ ಮೆನ್ಷನ್ ಮಾಡ್ಬೋದು. ಆಬ್ಜೆಕ್ಟ್ ಇಸ್ ಪ್ಲೇಸ್ ಬಿಟ್ವೀನ್ ಸಿ ಅಂಡ್ ಎಫ್. ಸೊ ಇವಾಗ ನೆಕ್ಸ್ಟ್ ಇದಕ್ಕೆ ಬರೋಣ. ಲೀನಿಯರ್ ಮ್ಯಾಗ್ನಿಫಿಕೇಶನ್ ಮತ್ತೆ ಮ್ಯಾಗ್ನಿಫಿಕೇಶನ್ ಬಂದು +1/3 ಕೊಟ್ಟಿದ್ದಾರೆ. ಪ್ಲಸ್ ಬಂದ್ಬಿಟ್ಟು ವರ್ಚುವಲ್ ಅಂಡ್ ಎರೆಕ್ಟು. 1/3 ಅಂತ ಅಂದ್ರೆ ಇಟ್ ಇಸ್ 0.33 ಸಮಥಿಂಗ್ ಬರ್ಬೋದು. ಐ ಥಿಂಕ್ ಸೊ, ಸಮಥಿಂಗ್ ಪಾಯಿಂಟ್ ಡೆಸಿಮಲ್. ಇದರಲ್ಲೇ ಗೊತ್ತಾಯ್ತು ಇಟ್ ಈಸ್ ಅನ್ ಡಿಮಿನಿಶ್ಡ್ ಇಮೇಜ್ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ನೀವು ಡಿಮಿನಿಶ್ ಇಟ್ಟು ಡಯಾಗ್ರಾಮ್ ಮಾಡಬೇಕು. ವರ್ಚುವಲ್ ಎರೆಕ್ಟ್ ಡಿಮಿನಿಶ್ಡ್ ಅಂದಮೇಲೆ ನಿಮ್ಗೆ ಕ್ಲಿಯರ್ ಆಗೋಯ್ತು, ಇಟ್ ಈಸ್ ಎ ಕಾನ್ವೆಕ್ಸ್ ಮಿರರ್. ರೇ ಡಯಾಗ್ರಾಮ್ ಕ್ಲಿಯರ್ ಇರಬೇಕು. ಸೊ ಕಾನ್ವೆಕ್ಸ್ ಮಿರರ್ ಅಂದ್ರೆ ಹಿಂಗ್ ಹಾಕ್ತೀರಾ. ನಾನು ಹೇಳಿದೆ 2 ರೇ ಡಯಾಗ್ರಾಮ್ಸ್ ಇದೆ, 1 ರೇ ಡಯಾಗ್ರಾಮ್ ಇಟ್ ಈಸ್ ಇಂಪಾರ್ಟೆಂಟ್ ಅಂತ. ಪೋಲ್ ಹಾಕ್ತೀರಾ, ಆಮೇಲೆ ಫೋಕಸ್ ಆಕ್ಚುಲಿ ಈ ಕಡೆ ಬರುತ್ತೆ, ಸೆಂಟರ್ ಆಫ್ ಕರ್ವೇಚರ್ ಈ ಕಡೆ ಬರುತ್ತೆ. ಆಬ್ಜೆಕ್ಟ್ ನ ಇಲ್ಲಿ ಇಡ್ತೀರಾ, ಹಿಂಗೆ ಪ್ಯಾರಲಲ್ ಪಾಸ್ ಮಾಡ್ತೀರಾ, ಡೈವರ್ಜ್ ಆಗ್ಬಿಡುತ್ತೆ. ಇನ್ನೊಂದು ಸೆಂಟರ್ ಆಫ್ ಕರ್ವೇಚರ್ ಮೂಲಕ ಪಾಸ್ ಮಾಡಕ್ ಹೋಗ್ತೀವಿ, ಅದು ಮೀಟ್ ಆಗಲ್ಲ, ಇಲ್ಲಿರುತ್ತೆ. ಆಮೇಲೆ ಇದು ಇಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಫೋಕಸ್ ಹತ್ರ ಬರುತ್ತೆ. ಇಟ್ಸ್ ಅವರ್ ಇಮ್ಯಾಜಿನೇಷನ್. ಸೊ ಇಮೇಜ್ ಇಲ್ಲಿ ಫಾರ್ಮ್ ಆಗುತ್ತೆ. ಮಿರರ್ ಕಂಪ್ಲೀಟ್ ಆಯ್ತು. ಈಗ ಆಕ್ಚುಲಿ ನಮ್ದು ಲೆನ್ಸ್ ಇದೆ. ಲೆನ್ಸ್ ಬಂದ್ಬಿಟ್ಟು ಈ ಪೇಜ್ ಯಾಕೆ ಇದು ಮಾಡಿದ್ದೀನಿ ಅಂದ್ರೆ, ನಿಮ್ಗೆ ಇದರಲ್ಲಿ ಎಲ್ಲಾ ಡೆಫಿನಿಷನ್ಸ್ ಇದೆ. ಕಾನ್ವೆಕ್ಸ್ ಲೆನ್ಸಿನ ಡೆಫಿನಿಷನ್ಸ್ ಇಲ್ಲಿದೆ. ಇಲ್ಲಿ ನಾವು ಲೆನ್ಸ್ ಯೂಸ್, ಐ ಮೀನ್ ಮಿರರ್ ಪಾರ್ಟ್ ಯೂಸ್ ಮಾಡೋದು. ಇಟ್ ವಿಲ್ ಬಿ ಜಸ್ಟ್ ಲೈಕ್ ಎ ಡಬಲ್. ನೋಡಿ ಇಲ್ಲಿ ಡಬಲ್ ಕಾನ್ವೆಕ್ಸ್ ಲೆನ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡಿ ಇಲ್ಲಿ ಲೆನ್ಸ್ ಹೇಗೆ ಗೊತ್ತಾ,
ನಮ್ಗೆ ಲೆನ್ಸು ಕಾನ್ವೆಕ್ಸ್ ಮಿರರ್ ಅಲ್ಲಿ ಈ ತರ ಕಾಣಿಸ್ತಾ ಇದೆ. ಐ ಮೀನ್ ಈ ತರ ಬಲ್ಜ್ ಕಾಣಿಸ್ತಾ. ಇವಾಗ ನೋಡಿ ಈ ತರ ಕಾಣಿಸ್ತಿತ್ತಲ್ವಾ. ದಿಸ್ ಪಿಕ್ಚರ್, ಒನ್ ಮಿನಿಟ್, ದ ಪಿಕ್ಚರ್ ಇಸ್ ನಾಟ್ ಕ್ಲಿಯರ್. ಹಾ ನೋಡಿ, ಇದು ಎರಡರ ಕಾಂಬಿನೇಷನ್ ಇದು. ಓಕೆ, ಇದನ್ನ ನಾವಿಲ್ಲಿ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಓಕೆ, ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಇಟ್ ಈಸ್ ಎ ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸ್ ಬಂದು ಸ್ವಲ್ಪ ನಿಮ್ಗೆ ಇನ್ವರ್ಡ್ ತರ ಕಾಣಿಸುತ್ತೆ ನೋಡಿ. ಇಟ್ ಈಸ್ ಇನ್ವರ್ಡ್, ಒಳಗಡೆ ಹೋದಂಗೆ. ಓಕೆ, ಸೊ ಇಟ್ ಈಸ್ ಇನ್ವರ್ಡ್. ಯಾವಾಗ್ಲೂ ಅಷ್ಟೇ, ಇಲ್ಲಿ ಕಾನ್ಕೇವ್ ಲೆನ್ಸ್ ಅಂದ್ರೆ ವಿ ಕನ್ಸಿಡರ್ ದಟ್ ಒನ್ ಆಸ್ ಅನ್ ಇನ್ವರ್ಡ್. ಓಕೆ, ಇಟ್ ವಿಲ್ ಬಿ ಲೈಕ್ ಅನ್ ಇನ್ವರ್ಡ್. ನಾವು ಮಿರರ್ ಅಲ್ಲಿ ಓದ್ಬೇಕಾದ್ರೂ ಕೂಡ ಆಕ್ಚುಲಿ ಹಿಂಗೆ ಬರ್ತಿತ್ತು. ಸೊ ಇಟ್ ಈಸ್ ಇನ್ವರ್ಡ್ ಆಗ್ತಿತ್ತು. ಆಮೇಲೆ ಕಾನ್ವೆಕ್ಸ್ ಓದ್ಬೇಕಾದ್ರೆ ಹಿಂಗ್ ಬರ್ತಾ ಇದೆ. ಇಟ್ ವಾಸ್ ಅನ್ ಔಟ್ವರ್ಡ್ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಅದೇ ತರ ಕಾನ್ವೆಕ್ಸ್ ಅದು ಔಟ್ವರ್ಡ್, ಟೂ ಸರ್ಫೇಸಸ್. ಇಮೇಜ್ ಇದು ಕಾನ್ಕೇವ್ ಇನ್ವರ್ಡ್ ಅಂಡ್ ದಟ್ ಈಸ್ ಆಲ್ಸೋ ಡಬಲ್. ಓಕೆ, ಸೊ ಇದನ್ನ ಒಂದ್ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಇದರದ್ದು ಡೆಫಿನಿಷನ್ಸ್, ಥಿಯರಿ ಎಲ್ಲ ಕೂಡ ಈ ಪೇಜಲ್ಲಿ ಇದೆ. ದಯವಿಟ್ಟು ಈ ಪೇಜನ್ನ ಒಂದ್ಸತಿ ಅಬ್ಸರ್ವ್ ಮಾಡಿ. ಬಟ್ ನಾನು ಡೈರೆಕ್ಟ್ ರೇ ಡಯಾಗ್ರಾಮ್ ಬರ್ತಾ ಇದ್ದೀನಿ. ವಿಚ್ ಮ್ಯಾಕ್ಸಿಮಮ್ ಚಾನ್ಸ್ ಯಾವ್ದು ಕೇಳ್ತಾರೆ ಆ ಟಾಪಿಕ್ ಪೂರ್ತಿ ಇಲ್ಲಿ ಕವರ್ ಮಾಡ್ತಿದ್ದೀನಿ. ಈಗ ಆಲ್ರೆಡಿ ನಾನು ನಿಮ್ಗೆ ಹೇಳ್ದೆ, ಇಟ್ ಈಸ್ ಲುಕಿಂಗ್ ಲೈಕ್ ದಿಸ್ ಅಂತ. ಇಟ್ ಈಸ್ ಎ ಕಾನ್ವೆಕ್ಸ್ ಲೆನ್ಸ್. ಯಾಕೆ ಇದನ್ನ ಕಾನ್ವೆಕ್ಸ್ ಅಂತ ಕರಿತಾ ಇದ್ದೀನಿ ಅಂದ್ರೆ ಇಟ್ ಈಸ್ ಅನ್ ಔಟ್ವರ್ಡ್. ಓಕೆ, ಇದು ಡಬಲ್ ಕಾನ್ವೆಕ್ಸ್ ಲೆನ್ಸ್, ಇದು ಔಟ್ವರ್ಡ್. ನೋಡಿ ಫಸ್ಟ್ ಮತ್ತೆ ರೇ ಡಯಾಗ್ರಾಮು. ಅಲ್ಲಿ ನಮ್ಗೆ ಆಕ್ಚುಲಿ ಕಾನ್ಕೇವ್ಗೆ 6 ರೇ ಡಯಾಗ್ರಾಮ್ಸ್ ಇತ್ತಲ್ವಾ. ಇಲ್ಲಿ ನಮ್ಗೆ ಕಾನ್ವೆಕ್ಸ್ಗೆ 6 ರೇ ಡಯಾಗ್ರಾಮ್ಸ್ ಇದೆ. ಕಾನ್ವೆಕ್ಸ್ಗೆ 6 ರೇ ಡಯಾಗ್ರಾಮ್ಸ್ ಇದೆ. ಸೊ ನಾನು ಫಸ್ಟ್ ರೇ ಡಯಾಗ್ರಾಮ್ ಹೋಗ್ತಾ ಇದ್ದೀನಿ ಇವಾಗ. ನೋಡ್ಬೋದು ನೀವು, ಲೈಟ್ ರೇ ಹಿಂಗ್ ಪಾಸ್ ಮಾಡ್ತಾರೆ. ಕಾನ್ವೆಕ್ಸ್ ರೇ ಡಯಾಗ್ರಾಮ್ ಇದು. ಅಲ್ಲಿ ಎಲ್ಲ ಇಮೇಜ್ ಲೆಫ್ಟ್ ಸೈಡ್ ಫಾರ್ಮ್ ಆಗ್ತಿತ್ತಲ್ಲ, ಬಟ್ ಇಲ್ಲಿಲ್ಲ. ದೇ ಆರ್ ಗೋಯಿಂಗ್ ಟು ಮೀಟ್ ಅಟ್ ಫೋಕಸ್ ಅಗೇನ್. ಇಲ್ಲೂ ಕೂಡ ಸೇಮ್ ಥಿಂಗ್, ನಿಮ್ಗೆ ಆಪ್ಟಿಕ್ ಸೆಂಟರ್, ಫೋಕಸ್ ಎಲ್ಲ ಸೇಮ್. ಬಟ್ ಇಲ್ಲಿ ನಾವು 2 ಫೋಕಸ್ ತಗೋತೀವಿ. ಈ ಕಡೆ ಒಂದು ಫೋಕಸ್, ಈ ಕಡೆ ಒಂದು ಫೋಕಸ್. ಅಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಮೆನ್ಷನ್ ಮಾಡ್ತಿದ್ವಲ್ಲ, ಅದನ್ನ ಇಲ್ಲಿ 2f1 ಅಂತ ಮೆನ್ಷನ್ ಮಾಡ್ತೀವಿ. ಇಲ್ಲಿ ಇಟ್ ಈಸ್ 2f2 ಅಂತ ಮೆನ್ಷನ್ ಆಗುತ್ತೆ. ಸೊ ಮತ್ತೊಂದು ಲೈಟ್ ರೇ ತಗೊಳ್ತಾರೆ, ಅದು ಕೂಡ ಇಲ್ಲಿ ಮೀಟ್ ಆಗುತ್ತೆ. ನೋಡ್ಬೋದು ನೀವು, ಇಲ್ಲಿ ಒಂದು ಮೀಟಿಂಗ್ ಪಾಯಿಂಟ್ ಅಲ್ಲಿ ಮೀಟ್ ಆಗಿದೆ. ಅಲ್ಲಿ ಕಾನ್ಸೆಪ್ಟ್ ಇಲ್ಲೂ ಕೂಡ ಸೇಮ್. ಆಬ್ಜೆಕ್ಟ್ ಎಲ್ಲಿದೆ, ಸಂವೇರ್ ಅಟ್ ಇನ್ಫಿನಿಟಿ ಇದೆ, ದೂರದಲ್ಲಿರುತ್ತೆ. ನಿಮ್ಗೆ ಇಮೇಜ್ ಎಲ್ಲಿ ಕಾಣಿಸ್ತಾ ಇದೆ, ಅಟ್ ಫೋಕಸ್ ಕಾಣಿಸ್ತಾ ಇದೆ. ಹಾಗಾದ್ರೆ ವಾಟ್ ಈಸ್ ಅಬೌಟ್ ಇಮೇಜ್ ಕಾಣಿಸ್ತಾ ಇದೆಯಾ? ಎಸ್, ಕಾಣಿಸ್ತಾ ಇದೆ. ಸೊ ಇಟ್ಸ್ ರಿಯಲ್ ಅಂಡ್ ಇನ್ವರ್ಟೆಡ್. ಯಾವ ತರ ಕಾಣಿಸ್ತಾ ಇದೆ? ಇಟ್ ಇಸ್ ಪಾಯಿಂಟ್ ಸೈಜ್. ಈಗ ನೋಡಿ ರಿವರ್ಸ್. ಆಬ್ಜೆಕ್ಟ್ ಎಲ್ಲಿದೆ? ಆಬ್ಜೆಕ್ಟ್ ಬಂದು ಫೋಕಸ್ ಹತ್ರ ಇದೆ. ಡಯಾಗ್ರಾಮ್ ಅಬ್ಸರ್ವ್ ಮಾಡಿ ಗೊತ್ತಾಗ್ತಾ ಇದೆ. ಇಮೇಜ್ ಎಲ್ಲಿದೆ? ಎಲ್ಲೋ ಒಂದ್ ಕಡೆ ದೂರದಲ್ಲಿದೆ ಅಂತ ಇನ್ಫಿನಿಟಿ ಮೆನ್ಷನ್ ಮಾಡ್ತಾರೆ. ಇನ್ಫಿನಿಟಿಲಿ ಎಲ್ಲೋ ಒಂದ್ ಕಡೆ ಮೀಟ್ ಮಾಡ್ಬೋದು. ಸೊ ರಿಯಲ್ ಇನ್ವರ್ಟೆಡ್. ಹಾಗಾದ್ರೆ ಅದು ಹೆಂಗ್ ಬೇಕಾದ್ರೂ ಇರ್ಬೋದು. ಇಟ್ ಮೇ ಬಿ ಎ ವೆರಿ 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 ಎನ್ಲಾರ್ಜ್ ಇಮೇಜ್ ಆಗಿ ಅದು ಫಾರ್ಮ್ ಆಗ್ಬೋದು. ಇಟ್ ವಿಲ್ ಬಿ ಲೈಕ್ ಹೈಲಿ ಎನ್ಲಾರ್ಜ್ಡ್ ಇಮೇಜ್ ಅದು. ಓಕೆ, ದೂರದಲ್ಲಿ ತುಂಬಾ ದೊಡ್ಡದಾಗಿ ಇಮೇಜ್ ಫಾರ್ಮ್ ಆಗ್ತಾ ಇದೆ. ಈಗ ರೇ ಡಯಾಗ್ರಾಮ್ ಅಲ್ಲಿ ನೋಡಿ, ಆಬ್ಜೆಕ್ಟ್ ಈಸ್ ಅಟ್ ಫೋಕಸ್. ಫಸ್ಟ್ ಲೈಟ್ ರೇ ಹೇಗೆ ಪಾಸ್ ಮಾಡ್ತೀವಿ? ಪ್ಯಾರಲಲ್. ಲೈಟ್ ರೇ ಪ್ಯಾರಲಲ್ ಪಾಸ್ ಮಾಡಿದ್ರೆ ಎಲ್ಲಿ ಹೋಗುತ್ತೆ? ಥ್ರೂ ದ ಫೋಕಸ್ ಹೋಗುತ್ತೆ. ಸೆಕೆಂಡ್ ಲೈಟ್ ರೇ ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಅಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಯೂಸ್ ಮಾಡ್ತಿದ್ವಲ್ಲ, ಇಲ್ಲಿ ಫಸ್ಟ್ ರೇ ಪ್ಯಾರಲಲ್ ಪಾಸ್ ಮಾಡಿ, ಸೆಕೆಂಡ್ ರೇ ಆಪ್ಟಿಕ್ ಆಫ್ ಸೆಂಟರ್ ಮೂಲಕ ಪಾಸ್ ಮಾಡಿ. ಇಲ್ಲಿ ನೋಡಿ, ಆಪ್ಟಿಕ್ ಆಫ್ ಸೆಂಟರ್ ಮೂಲಕ ಲೈಟ್ ರೇ ಪಾಸ್ ಆಗ್ತಾ ಇದೆ. ಆಲ್ ನೋಡಿ, ಹಿಂಗೆ ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ. ಅದೇ ಪಾತ್, ಬೇರೆ ಪಾತಲ್ಲಿ ಹೋಗಲ್ಲ. ಓಕೆ, ಸೊ ಫಸ್ಟ್ ಲೈಟ್ ರೇ ಬಂದು ಪ್ಯಾರಲಲ್, ಸೆಕೆಂಡ್ ಲೈಟ್ ರೇ ಬಂದ್ಬಿಟ್ಟು ಆಪ್ಟಿಕ್ ಆಫ್ ಸೆಂಟರ್ ಮೂಲಕ ಪಾಸ್ ಮಾಡಬೇಕು. ಈಗ ಥರ್ಡ್ ಒನ್ ಬರೋಣ. ಥರ್ಡ್ ಒನ್ ಅಲ್ಲಿ ನೋಡಿ, ಈಗ ಆಬ್ಜೆಕ್ಟ್ ನ ಬಂದ್ಬಿಟ್ಟು ನಾವು ಬೇರೆ ಪೊಸಿಷನ್ ಅಲ್ಲಿ ಹಾಕ್ತಾ ಇದೀವಿ. ಈಗ ನೋಡಿ, ಆಬ್ಜೆಕ್ಟ್ ಬಿಯಾಂಡ್ 2f ಹತ್ರ ಇದೆ. ಹೇಗ್ ಪಾಸ್ ಮಾಡ್ತೀರಾ? ಫಸ್ಟ್ ಲೈಟ್ ರೇ ಪ್ಯಾರಲಲ್. ಪ್ಯಾರಲಲ್ ಪಾಸ್ ಮಾಡಿದ್ರೆ ಹೆಂಗ್ ಹೋಗುತ್ತೆ? ಥ್ರೂ ದ ಫೋಕಸ್ ಮೂವ್ ಆಗುತ್ತೆ. ಸೆಕೆಂಡ್ ಲೈಟ್ ರೇ ಹೆಂಗ್ ಪಾಸ್ ಮಾಡಬೇಕು? ಆಪ್ಟಿಕ್ ಸೆಂಟರ್. ಆಲ್ರೆಡಿ ಹೇಳಿದ್ದೀನಿ, ಆಪ್ಟಿಕ್ ಸೆಂಟರ್ ಮೂಲಕ ಪಾಸ್ ಆಗುತ್ತೆ ಅಂತ. ಈಗ ಇವೆರಡು ಎಲ್ಲಿ ಹೋಗಿ ಮೀಟ್ ಮಾಡುತ್ತೆ? ಇಲ್ಲಿ ಮೀಟ್ ಆಗುತ್ತೆ. ಕ್ಲಿಯರಾ? ಎರಡು ಕೂಡ ಇಂಟರ್ಸೆಕ್ಟ್ ಆಗ್ತಾ ಇದೆ. ಹಾಗಾದ್ರೆ ಆಬ್ಜೆಕ್ಟ್ ಎಲ್ಲಿದೆ? ಆಬ್ಜೆಕ್ಟ್ ಬಂದು ನಮ್ಗೆ ಬಿಯಾಂಡ್, ಎಲ್ಲಿ ಅದು? ಬಿಯಾಂಡ್
2f ಹತ್ರ ಕಾಣಿಸುತ್ತೆ ಅಲ್ವಾ. ಆಬ್ಜೆಕ್ಟ್ ಬಂದು ಸೆಂಟರ್ ಆಫ್ ಕರ್ವೇಚರ್ ನಮ್ಗೆ ಇಲ್ಲಿ 2f1, ಬಿಯಾಂಡ್ 2f1 ಕಾಣಿಸುತ್ತೆ. ಹಾಗಾದ್ರೆ ಇಮೇಜ್ ಎಲ್ಲಿ ಕಾಣಿಸ್ತಾ ಇದೆ? ಇಮೇಜ್ ಬಂದ್ಬಿಟ್ಟು ಬಿಟ್ವೀನ್ ಎಫ್ ಅಂಡ್ 2f, f1 f2 ಅಂಡ್ 2f ನ 2 ಮಧ್ಯದಲ್ಲಿ ಇಮೇಜ್ ಇದೆ. ಆದ್ರೆ ಇಮೇಜ್ ಹೆಂಗ್ ಕಾಣಿಸ್ತಾ ಇದೆ? ಇಟ್ ಈಸ್ ಅ ಸ್ಮಾಲ್ ಸೈಜ್ ಇಮೇಜ್. ಮೀಟಿಂಗ್ ಪಾಯಿಂಟ್ ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆ. ರಿಯಲ್ ಅಂಡ್ ಇನ್ವರ್ಟೆಡ್. ಡಾಟೆಡ್ ಲೈನ್ಸ್ ಇದ್ರೆ ಕಾಣಿಸ್ತಾ ಇಲ್ಲ. ಅಪಿಯರ್ ಟು ಮೂವ್. ಈಗ ನೋಡಿ, ಆಬ್ಜೆಕ್ಟ್ ನ f1 ಮತ್ತೆ 2f1 ನಡುವೆ ಇದೆ ಆಬ್ಜೆಕ್ಟ್. ಪ್ಯಾರಲಲ್ ರೇ ಫಸ್ಟ್ ರೇ ಪಾಸ್ ಥ್ರೂ ದ ಫೋಕಸ್. ಆಪ್ಟಿಕ್ ಸೆಂಟರ್ ಸೆಕೆಂಡ್ ಒನ್ ಹಂಗೆ ಹೋಗ್ತಾ ಇರುತ್ತೆ. ಸೊ ನೋಡಿ, ಎರಡೂ ಕೂಡ ಈ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಾ ಇದೆ. ಈಗ ನೋಡಿ ಉಲ್ಟಾ, ಆಬ್ಜೆಕ್ಟ್ ಎಲ್ಲಿದೆ? ಬಿಟ್ವೀನ್ 2f1 ಅಂಡ್ f1. ಆಲ್ಮೋಸ್ಟ್ ಸೇಮು, ಆ ಕಡೆ ಈ ಕಡೆ ಅಷ್ಟೇ ಚೇಂಜಸ್ ನಂಬರ್ಸು. ಇಮೇಜ್ ಎಲ್ಲಿದೆ? ಇಮೇಜ್ ಇಸ್ ಬಿಯಾಂಡ್, ಅಂದ್ರೆ ಸಾರಿ, ವಾಟ್ ಯು ವಿಲ್ ಟು 2f2 ಆದ್ಮೇಲೆ, ಐ ಡೋಂಟ್ ನೋ ಹೌ ಇಟ್ ಇಸ್ ಮೆನ್ಷನ್, 2f2 ಆದ್ಮೇಲೆ ನಮ್ಗೆ ಆಕ್ಚುಲಿ ಅದು ಕಾಣಿಸುತ್ತೆ. 2f2 ಆದ್ಮೇಲೆ ನಮ್ಗೆ ಇಮೇಜ್ ನೋಡಿ, ಆಲ್ಮೋಸ್ಟ್ ಎಲ್ಲ ಉಲ್ಟಾ, ನಂಬರ್ಸ್ ಚೇಂಜ್ ಆಗಿದೆ ಬಿಕಾಸ್ ಪೊಸಿಷನ್ ಚೇಂಜ್ ಆಗ್ತಿದೆ ಅಷ್ಟೇ. ಆಮೇಲೆ ರಿಯಲ್ ಅಂಡ್ ಇನ್ವರ್ಟೆಡ್, ಎಸ್, ಅಲ್ಲಿ ಸ್ಮಾಲ್, ಇಲ್ಲಿ ಬಂದ್ಬಿಟ್ಟು ಎನ್ಲಾರ್ಜ್ ಇಮೇಜ್ ನಿಮ್ಗೆ ಸಿಗುತ್ತೆ. ಫಸ್ಟ್ ಲೈಟ್ ರೇ ಪ್ಯಾರಲಲ್, ಸೆಕೆಂಡ್ ಲೈಟ್ ರೇ ಬಂದು ಆಪ್ಟಿಕ್ ಆಫ್ ಸೆಂಟರ್. ಈಗ ನೆಕ್ಸ್ಟ್ ಡಯಾಗ್ರಾಮ್ ಬರೋಣ. ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ನೋಡಿ, ಆಬ್ಜೆಕ್ಟ್ ನ ಅಟ್ 2f1 ಅಂದ್ರೆ ಅಟ್ ಸಿ ಅಲ್ಲಿ ಇತ್ತಲ್ಲ ಹಂಗೆ. ಹಾಗಾದ್ರೆ ಇಮೇಜ್ ಎಲ್ಲಿರುತ್ತೆ? 2f ಹತ್ರನೇ ಇರುತ್ತೆ, ಬಟ್ ಆದ್ರೆ ಇಲ್ಲಿ 2f2. ಲೈಟ್ ರೇನ ಪ್ಯಾರಲಲ್ ಪಾಸ್ ಮಾಡಿ ಆಪ್ಟಿಕ್ ಸೆಂಟರ್ ಮೂಲಕ ಹೋಗುತ್ತೆ. ಆಪ್ಟಿಕ್ ಸೆಂಟರ್ ಮೂಲಕ ಪಾಸ್ ಮಾಡಿ ಹಂಗೆ ಹೋಗುತ್ತೆ. ಆಕ್ಚುಲಿ ಅದು 2f2 ಹತ್ರ ಮೀಟ್ ಆಗುತ್ತೆ. ಹಾಗಾದ್ರೆ ಆಬ್ಜೆಕ್ಟ್ ಬಂದು ಅಟ್ 2f1, ಇಮೇಜ್ ಹಾಗಾದ್ರೆ ಬಂದು ಅಟ್ 2f2. ಹಾಗಾದ್ರೆ ಎರಡು ಸೇಮ್ ಇದ್ದಾಗ ಏನಂತೀವಿ? ಸೇಮ್ ಸೈಜ್ ಅಂಡ್ ರಿಯಲ್ ಅಂಡ್ ಇನ್ವರ್ಟೆಡ್. ನಾನು ಯಾವಾಗ್ಲೂ ಹೇಳಿದ್ದೀನಿ, ಆಬ್ಜೆಕ್ಟ್ ನ ಹತ್ರದಲ್ಲಿ ಇಟ್ಕೊಂಡ್ರೆ ಇಮೇಜು ವರ್ಚುವಲ್ ಎರೆಕ್ಟ್. ಈಗ ಇಲ್ಲೂ ಕೂಡ ಅದೇ ಕಾನ್ಸೆಪ್ಟ್ ಬರೋಣ. ಆಬ್ಜೆಕ್ಟ್ ನೋಡಿ ತುಂಬಾ ಹತ್ರದಲ್ಲಿದೆ, ಲೆಸ್ ದನ್ ಫೋಕಸ್, ಮೀನ್ಸ್ ಬಿಟ್ವೀನ್ ಫೋಕಸ್ ಅಂಡ್ ಆಪ್ಟಿಕ್ ಸೆಂಟರ್. ಪ್ಯಾರಲಲ್ ಪಾಸ್ ಮಾಡ್ತೀರಾ, ಫೋಕಸ್ ಮೂಲಕ ಪಾಸ್ ಆಗುತ್ತೆ ನೋಡಿ ಲೈಟ್ ರೇ. ಸೆಕೆಂಡ್ ಥಿಂಗು, ನಾವಿವಾಗ ಆಪ್ಟಿಕ್ ಸೆಂಟರ್ ಮೂಲಕ ಇಲ್ಲಿ ಪಾಸ್ ಮಾಡಿದೀವಿ ನೋಡಿ, ಇನ್ನೊಂದು ಲೈಟ್ ರೇ ಪಾಸ್ ಮಾಡಿದ್ರೆ ಇವೆರಡು ಮೀಟೇ ಆಗಲ್ಲ, ಮೀಟಿಂಗ್ ಪಾಯಿಂಟೇ ಇಲ್ಲ. ಸೊ ಅದಕ್ಕೇನೆ ಅದನ್ನ ಡಾಟೆಡ್ ಲೈನ್ಸ್ ಅಲ್ಲಿ ಹೋಗಿ ಇಲ್ಲಿ ಮೀಟ್ ಮಾಡಿಸಿ ಇಲ್ಲಿ ಇಮೇಜ್ ನ ತೋರಿಸಿದ್ದಾರೆ. ನೋಡ್ಬೋದು ನೀವು, ಇಮೇಜ್ ನ ಈ ಪಾಯಿಂಟ್ ಅಲ್ಲಿ ತೋರಿಸಿದ್ದಾರೆ. ಈಗ ಬರೋಣ, ಆಬ್ಜೆಕ್ಟ್ ಎಲ್ಲಿದೆ? ಆಬ್ಜೆಕ್ಟ್ ಬಂದು ಬಿಟ್ವೀನ್ ಫೋಕಸ್ ಮತ್ತೆ ಆಪ್ಟಿಕ್ ಸೆಂಟರ್ ನ ನಡುವೆ ಇದೆ. ಇಲ್ಲಿ ಆಪ್ಟಿಕ್ ಸೆಂಟರ್, ಅಲ್ಲಿ ಪೋಲ್ ಯೂಸ್ ಮಾಡ್ತಿದ್ವಲ್ಲ, ಇಲ್ಲಿ ಆಪ್ಟಿಕ್ ಸೆಂಟರ್ ಯೂಸ್ ಮಾಡ್ತೀವಿ. ಯಾಕಂದ್ರೆ ನಾನು ಮಿರರ್ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಇಲ್ಲಿ ಹೆಚ್ಚಾಗಿ ಡೆಪ್ತ್ ಆಗಿ ಹೋಗ್ತಾ ಇಲ್ಲ, ನಿಮಗೆ ಬೇಕಾಗಿರೋ ಕಂಟೆಂಟ್ ಹೋಗ್ತಾ ಇದ್ದೀನಿ. ಹಾಗಾದ್ರೆ ಇಮೇಜ್ ಎಲ್ಲಿದೆ? ಬಿಯಾಂಡ್ 2f1, ಬಿಯಾಂಡ್ 2f1 ಇಮೇಜ್ ಇದೆ. ಆಮೇಲೆ ನೆಕ್ಸ್ಟ್ ಥಿಂಗು, ಬಿಯಾಂಡ್ 2f1 ಅದ್ರಲ್ಲಿ ಹಿಂದೆಗಡೆ ಎಲ್ಲೋ ಇಮೇಜ್ ಇದೆ. ಆಮೇಲೆ ನೆಕ್ಸ್ಟ್ ಥಿಂಗು ಯಾವ ತರ ಇದೆ? ಡಾಟೆಡ್ ಲೈನ್ಸ್. ಹಾಗಾದ್ರೆ ವರ್ಚುವಲ್ ಅಂಡ್ ಡೈರೆಕ್ಟ್ ಎನ್ಲಾರ್ಜ್ ಇಮೇಜ್. ಹಾಗಾದ್ರೆ ಅಲ್ಲಿ ಕಾನ್ಕೇವ್ ಮಿರರ್ ಅಲ್ಲಿ 6 ರೇ ಡಯಾಗ್ರಾಮ್ ಇತ್ತು, ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ 6 ರೇ ಡಯಾಗ್ರಾಮ್ ಇದೆ. ಈಗ ಕಾನ್ಕೇವ್ ಲೆನ್ಸ್ ಬರ್ತಾ ಇದ್ದೀನಿ. ಇಲ್ಲಿ 2 ರೇ ಡಯಾಗ್ರಾಮು, ಅದರಲ್ಲಿ 2 ರೇ ಡಯಾಗ್ರಾಮ್ ಅಲ್ಲಿ ಒಂದು ರೇ ಡಯಾಗ್ರಾಮ್ ತುಂಬಾನೇ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತು, ಡಿಮಿನಿಶ್ ರೇ ಡಯಾಗ್ರಾಮ್. ಈಗ ಮತ್ತೆ ಇಲ್ಲಿ ನೋಡ್ಬೋದು ನೀವು, ದ ಲೆನ್ಸ್ ಇಸ್ ಚೇಂಜ್ಡ್, ಇಟ್ ಈಸ್ ಇನ್ವರ್ಡ್. ಇನ್ವರ್ಡ್ ಈಸ್ ಕಾನ್ಕೇವ್, ಔಟ್ವರ್ಡ್ ಈಸ್ ಕಾನ್ವೆಕ್ಸ್. ಈಗ ಲೈಟ್ ರೇನ ಪಾಸ್ ಮಾಡಿ, ಪ್ಯಾರಲಲ್ ಪಾಸ್ ಮಾಡಿ ಲೈಟ್ ರೇ, ನೋಡ್ಬೋದು ನೀವು. ಲೈಟ್ ರೇನ ಪ್ಯಾರಲಲ್ ಪಾಸ್ ಮಾಡೋಣ. ಪಾಸ್ ಮಾಡಿದ್ರೆ ಆಕ್ಚುಲಿ ಅದು ಮೀಟ್ ಆಗಲ್ಲ, ಡೈವರ್ಜ್ ಆಗ್ಬಿಡುತ್ತೆ ನೋಡಿ, ಡೈವರ್ಜ್ ಆಗಿದೆ. ಇಲ್ಲೂ ಲೈಟ್ ರೇ ಪ್ಯಾರಲಲ್ ಪಾಸ್ ಮಾಡಿ, ಲೈಟ್ ರೇ ಇಲ್ಲಿ ಡೈವರ್ಜ್ ಆಗುತ್ತೆ. ಹಾಗಾದ್ರೆ ಇವೆರಡು ಮೀಟ್ ಆಗುತ್ತಾ? ಇಲ್ಲ. ಆಮೇಲೆ ನಿಮ್ಗೆ f2 2f2 ಇಲ್ಲ ಹಾಕೊಳ್ಳೋದು, ನಾವು ಬರೀ f1 2f1 ಮಾತ್ರ ಹಾಕೊಳ್ಳೋದು. ಸೊ ಮೀಟಿಂಗ್ ಪಾಯಿಂಟ್ ಅನ್ನೇ ಇಲ್ಲಿ ತೋರಿಸ್ತಾರೆ. ಫೋಕಸ್ ಹತ್ರನೇ ತಾನೇ ಮೀಟ್ ಆಗ್ಬೇಕು. ಸೊ ಇಟ್ ಈಸ್ ಅ ಪಾಯಿಂಟ್ ಸೈಜ್ ಇಮೇಜ್. ಈಗ ಸೆಕೆಂಡ್ ರೇ ಡಯಾಗ್ರಾಮ್ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಬರ್ಬಿಡೋಣ. ಆಬ್ಜೆಕ್ಟ್ ಎಲ್ಲೋ ಇನ್ಫಿನಿಟಿಯಲ್ಲಿ ಇದೆ, ಇಲ್ಲಿ ಕಾಣಿಸ್ತಾ ಇಲ್ಲ. ಇಮೇಜ್ ಬಂದು ನಮ್ಗೆ ಫೋಕಸ್ ಹತ್ರನೇ ಇರೋದು. ಓಕೆ, ಸೊ ಆದ್ರೆ ಇದು ವರ್ಚುವಲ್ ಅಂಡ್ ಎರೆಕ್ಟು, ಜೊತೆಗೆ ಇದು ಪಾಯಿಂಟ್ ಸೈಜ್. ಈಗ ಸೆಕೆಂಡ್ ರೇ ಡಯಾಗ್ರಾಮ್ ಬರೋಣ. ಸೆಕೆಂಡ್ ರೇ ಡಯಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಇದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನಿಮ್ಗೆ ಡಿಮಿನಿಶ್ಡ್ ಸಿಗುತ್ತೆ. ಬಿಟ್ವೀನ್ ಆಪ್ಟಿಕ್ ಸೆಂಟರ್ ಮತ್ತೆ ಇನ್ಫಿನಿಟಿ ನಡುವೆ ಆಬ್ಜೆಕ್ಟ್ ಇಲ್ಲಿದೆ. ಪ್ಯಾರಲಲ್ ಪಾಸ್ ಮಾಡ್ತೀರಾ,
ಡೈವರ್ಜ್ ಆಗುತ್ತೆ. ಸೆಕೆಂಡ್ ಥಿಂಗು, ಲೈಟ್ ರೇ ಆಪ್ಟಿಕ್ ಸೆಂಟರ್ ಮೂಲಕ ಪಾಸ್ ಮಾಡ್ತಿದ್ದೀರಾ. ಹಾಗಾದ್ರೆ ಇವೆರಡು ಎಲ್ಲಿ ಮೀಟ್ ಆಗುತ್ತೆ? ಮೀಟ್ ಆಗಲ್ಲ. ಫೋಕಸ್ ಹತ್ರ ಮೀಟ್ ಮಾಡಿಸ್ಲೇಬೇಕು. ಅದಕ್ಕೆ ಡಾಟೆಡ್ ಲೈನ್ಸ್ ಅಲ್ಲಿ ಇದನ್ನ ಎಳಿತೀವಿ. ಎಳ್ದಾಗ ಇಲ್ಲಿ ಇದು ಮೀಟ್ ಆಗುತ್ತೆ. ಹಾಗಾದ್ರೆ ಎಲ್ಲಿದೆ ಆಬ್ಜೆಕ್ಟು? ಬಿಟ್ವೀನ್ ಆಪ್ಟಿಕ್ ಸೆಂಟರ್ ಅಂಡ್ ಇನ್ಫಿನಿಟಿ. ವೇರ್ ಇಸ್ ದ ಇಮೇಜ್? ಇಮೇಜ್ ಬಂದು ಫೋಕಸ್ ಅಂಡ್ ಆಪ್ಟಿಕ್ ಸೆಂಟರ್. ದೆನ್ ಯಾವ ತರ ಇಮೇಜ್ ನಮ್ಗೆ ಇಲ್ಲಿ ಫಾರ್ಮ್ ಆಗ್ತಾ ಇದೆ? ಇಮೇಜ್ ಬಂದ್ಬಿಟ್ಟು ಫಾರ್ಮ್ ಆಗ್ತಾ ಇರೋದು ವರ್ಚುವಲ್ ಅಂಡ್ ಎರೆಕ್ಟ್. ಹಾಗಾದ್ರೆ ಸೇಮ್ ಸೈಜಾ? ಇಲ್ಲ. ಎನ್ಲಾರ್ಜ್ಡ್? ಇಲ್ಲ. ಇಟ್ ಈಸ್ ಡಿಮಿನಿಶ್ಡ್. ನೋಡಿ, ಅಲ್ಲಿ ಮ್ಯಾಗ್ನಿಫಿಕೇಶನ್ ನಾನು ಕ್ಲಿಯರ್ ಆಗಿ ನಿಮ್ಗೆ ಹೇಳಿರಲಿಲ್ಲ, ಬಟ್ ಇಲ್ಲಿ ಬಂದಿದ್ದೀನಿ. ಮಿರರ್ದು ಒಂದು ಟಾಪಿಕ್ ಇಲ್ಲ ಆಡ್ ಆಗ್ತಾ ಐ ಮೀನ್ ಮ್ಯಾಗ್ನಿಫಿಕೇಶನ್ ದೇನೆ. ಮಿನಿಟ್. ಹಾ, ಇಲ್ಲಿ ನೋಡಿ, ಮ್ಯಾಗ್ನಿಫಿಕೇಶನ್ ಅಂದ್ರೆ ಏನ್ ಗೊತ್ತಾ? ರೇಷಿಯೋ ಆಫ್ ದ ಹೈಟ್ ಆಫ್ ದ ಇಮೇಜ್, ಹೈಟ್ ಆಫ್ ದ ಆಬ್ಜೆಕ್ಟ್. ಓಕೆನಾ? ಇಲ್ಲಿ ನೋಡಿ, ಅಂದ್ರೆ ಹೆಂಗೆ ಹೇಳಿ? HI/HO ಅಂತ. ಇನ್ನೊಂದು ನೋಡಿ, ಇನ್ನೊಂದು ಕೂಡ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ. ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್, ಇದನ್ನ ರಿಲೇಟ್ ಮಾಡುವಂಥದ್ದು. ಓಕೆನಾ? ಸೊ ಆಮೇಲೆ ಇದು ಲೆನ್ಸ್ನ ಫಾರ್ಮುಲಾ. ಇದು. ಈ ಫಾರ್ಮುಲಾ ಒಂದು ರೌಂಡ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. 1/f ಇಸ್ ಈಕ್ವಲ್ಸ್ ಟು, ನೀವು ಮಿರರ್ ಬರಿಬೇಕಾದ್ರೆ ಪ್ಲಸ್ ಬರಿತಾ ಇದ್ರಿ ತಾನೆ, ಇಲ್ಲಿ ಮೈನಸ್ ಬರೀರಿ. ಆಮೇಲೆ ಮ್ಯಾಗ್ನಿಫಿಕೇಶನ್ ನೀವು ಅಲ್ಲಿ ನೆಗೆಟಿವ್ ಬರಿತಾ ಇದ್ರಿ, ಇಲ್ಲಿ ಪಾಸಿಟಿವ್ ಬರೀರಿ. ಆಮೇಲೆ ಇದ್ರಲ್ಲಿ ಏನು ಚೇಂಜಸ್ ಇಲ್ಲ, HI/HO. ಹಾಗಾದ್ರೆ ಕಾನ್ವೆಕ್ಸ್ ಕಾನ್ಕೇವ್ ಸೈನ್ ಚೇಂಜ್ ಆಗುತ್ತಾ? ಇಲ್ಲ, ಸೈನ್ ಚೇಂಜ್ ಆಗಲ್ಲ. ಲೆನ್ಸ್ ಆದ್ರೂ ಆಗ್ಲಿ, ಮಿರರ್ ಆಗ್ಲಿ ಗೋ ವಿತ್ ದ ಸೇಮ್ ಟ್ರಿಕ್. ಹಾಗಾದ್ರೆ ಪ್ರಾಬ್ಲಮ್ ಬಂದ್ಬಿಡ್ತೀನಿ. ನಾನು ಅಲ್ಲಿ ಫುಲ್ಲು ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಇಲ್ಲಿ ನಾನು ಏನು ಡೆಪ್ತ್ ಆಗಿ ಹೋಗ್ತಾ ಇಲ್ಲ. ನಾಟ್ ರಿಕ್ವೈರ್ಡ್ ಆಕ್ಚುಲಿ, ಲೆನ್ಸ್ ಪ್ರಾಬ್ಲಮ್ ಬರುತ್ತೆ. ಸೊ ಅದಕ್ಕೆ ಇಲ್ಲಿಗೆ ಬರ್ತಾ ಇದ್ದೀನಿ. ಕಾನ್ಕೇವ್ ಲೆನ್ಸ್ ಇದು. ಆ ಟ್ರಿಕ್ ಮಾತ್ರ ರಿಪೀಟ್ ಮಾಡ್ತೀನಿ, ಯಾಕಂದ್ರೆ ನಾನು ಅದ್ರ ಮೂಲಕನೇ ಹೋಗೋದು. ನನಗೆ ಇದೆಲ್ಲ ನೆನ್ಪಿಟ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಐ ಆಮ್ ಎ ಸ್ಲೋ ಲರ್ನರ್. ಓಕೆ, ಸೊ UVF ತಗೊಳ್ಳೋಣ. ಕಾನ್ವೆಕ್ಸ್ ನೆಗೆಟಿವ್ ನೆಗೆಟಿವ್, ಇದು ಪಾಸಿಟಿವ್, ಇದು ಪಾಸಿಟಿವ್, ಇದು ಆಲ್ಮೋಸ್ಟ್ 90% ಅಪ್ಲಿಕಬಲ್ ಆಗುತ್ತೆ. ಯು ಶುಡ್ ಬಿ ಗ್ರೇಟರ್ ದನ್ ಎಫ್ ಅಷ್ಟೇ. ಲೆಸ್ ಇದ್ರೆ ಸ್ವಲ್ಪ ರಿವರ್ಸ್ ಮಾಡಿ, ಕಾನ್ವೆಕ್ಸ್ ಸೈನ್ ಕಾನ್ಕೇವ್ ಹಾಕಿ, ಕಾನ್ಕೇವ್ ಸೈನ್ ಕಾನ್ವೆಕ್ಸ್ ಹಾಕಿ. ಈಗ ಬರೋಣ. ಫಸ್ಟ್ ಥಿಂಗು, ಇದು ಕಾನ್ಕೇವ್ ಲೆನ್ಸು ಅಂದ್ರೆ ಎಲ್ಲ ನೆಗೆಟಿವ್. ಫೋಕಲ್ ವಿಲ್ ಬಿ ಈಕ್ವಲ್ ಟು -20 ಸೆಂಟಿಮೀಟರ್. ನೆಗೆಟಿವ್ ಇದು. ಆಮೇಲೆ ಟಾಲ್ ಅಂತೆ, ಹೈಟ್ ಆಫ್ ದ ಆಬ್ಜೆಕ್ಟ್ ಮಾತ್ರ ಯಾವಾಗಲೂ ಪಾಸಿಟಿವ್ ತಗೊಳ್ಳಿ, ಸೈನ್ ಕನ್ಫ್ಯೂಷನ್ನೇ ಆಗಬೇಡಿ. ಒಬ್ಟೇನ್ ಆನ್ ಇಮೇಜ್ ಅಂದರೆ V ಇಸ್ ಈಕ್ವಲ್ ಟು -15 ಸೆಂಟಿಮೀಟರ್. ವಿ ಕೂಡ ಒನ್ ಮಿನಿಟ್ ನೆಗೆಟಿವ್ 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 ಪಾಸಿಟಿವ್ ಅಲ್ಲ. ಬರಿಬೇಕಾದ್ರೆ ಮಿಸ್ ಆಗ್ಬಿಟ್ಟಿದೆ ಅಲ್ವಾ? ದೆನ್ ಕ್ಯಾಲ್ಕುಲೇಟ್. 1 minute. So to obtain the image at 15 centimeter, calculate the size of the image. At what distance from the concave lens focal length be placed, so it has to obtain. ಹಾಗಾದ್ರೆ U is equal to question mark. At what distance ಆಬ್ಜೆಕ್ಟ್ ಇಡಬೇಕು ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಹೈಟ್ ಆಫ್ ದ ಇಮೇಜು ನಾವು ಕಂಡುಹಿಡಿಬೇಕು. ಫಾರ್ಮುಲಾ ಸೇಮ್ ಥಿಂಗ್, 1/f is equals to 1/v minus 1/u. -1/20 ಆಗುತ್ತೆ, is equals to 1/v ಅಲ್ವಾ? 1/v is -1/15. ಓಕೆ, -1/15. ಇದು ನೀವು ಕಂಡುಹಿಡಿಬೇಕು. ಐ ಥಿಂಕ್ ಇಟ್ ಇಸ್ ಕ್ಲಿಯರ್. ಸೊ ಇದು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನೀವು ಇದು ಮಾಡಬೇಕಾಗತ್ತೆ, LCM ತಗೋಬೇಕು, ಟ್ರಾನ್ಸ್ಫರ್ ಮಾಡಬೇಕು. ದಿಸ್ ಇಸ್ ದ ಸ್ಟೆಪ್. ಸೊ -1/20 ರಿವರ್ಸ್, ಐ ಮೀನ್ ಈ ಕಡೆ ಶಿಫ್ಟ್ ಮಾಡ್ತೀನಿ, ಬಿಕಾಸ್ ಇಮೇಜ್ ಅಲ್ವಾ, ಇಮೇಜ್ ಈಸ್ ನೆಗೆಟಿವ್. ಸೊ 1/15 ವಿಲ್ ಬಿ ಈಕ್ವಲ್ ಟು -1/u. ಇದನ್ನೊಂದು ಸ್ವಲ್ಪ ಎರೇಸ್ ಮಾಡ್ಕೊತೀನಿ, ಆಲ್ರೆಡಿ ಗೊತ್ತಿದೆ. ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಮಿಸ್ಟೇಕ್ಸ್ ಆಗ್ಬಿಡುತ್ತೆ. ಸೊ 20 ಮತ್ತೆ 15 LCM ತಗೋಬೇಕು. 20, 15 LCM ಗೊತ್ತಿಲ್ಲ, ಮಾಡ್ತಾ ಇದ್ದೀನಿ. 5 4s 5 3s 5 4s 20, 23s 60. ಹಾಗಾದ್ರೆ 60 ಇಸ್ ಮೈ LCM. ಹಾಗಾದ್ರೆ 60ನ ಎರಡೂ ಕಡೆ ಹಾಕ್ಬಿಡಿ.
21s are 23s are 15 1s are 15 4s are ಹಾಗಾದ್ರೆ -3 + 4 will be equal to -1/u. ಹಾಗಾದ್ರೆ 4 - 1 ಬಂದು 1/60 ಬಂದಿದೆ. ಸೊ ವಿಲ್ ಬಿ ಈಕ್ವಲ್ ಟು -1/u. ಕಾನ್ಕೇವ್ ಆಬ್ಜೆಕ್ಟ್ ಇಸ್ ಆಲ್ವೇಸ್ ನೆಗೆಟಿವ್. ಸೊ u ವಿಲ್ ಬಿ ಈಕ್ವಲ್ ಟು ವಾಟ್? -60 ಸೆಂಟಿಮೀಟರ್. ನೋಡಿ, ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಹೇಳಿ. ವೇಟ್ ಮಿನಿಟ್. ಹಾ, ನನ್ನ ಪ್ರಕಾರ ಸ್ಟೆಪ್ಸ್ ಕರೆಕ್ಟ್ ಇದೆ. ಓಕೆ, ಬಟ್ ಇನ್ನೂ ಒಂದು ಸ್ಟೆಪ್ ನಾನು ಮಾಡೋದಿದೆ, ಬಟ್ ಮಾಡಿಲ್ಲ. ದಟ್ ಈಸ್ ಅಂದ್ರೆ ಇನ್ನೊಂದು ಕ್ಯಾಲ್ಕುಲೇಟ್ ಮಾಡೋದಿದೆ, ಇನ್ನು ಕ್ಯಾಲ್ಕುಲೇಟ್ ಮಾಡಿಲ್ಲ. ಹ್ಯಾವ್ ಟು ಕ್ಯಾಲ್ಕುಲೇಟ್ ದಟ್. ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ಲೆಟ್ ಮೀ ನೋ. ನನ್ನ ಪ್ರಕಾರ ದ ಆಬ್ಜೆಕ್ಟ್ ಈಸ್ -1/60. ಹಾ, ಈಗ ಇಲ್ಲಿ ತಗೊಳ್ತೀನಿ. ಮ್ಯಾಗ್ನಿಫಿಕೇಶನ್ ಕಂಡುಹಿಡಿಬೇಕಲ್ವಾ? m is equals to ಅಲ್ಲಿ ನೆಗೆಟಿವ್ ಅಲ್ವಾ? v/u ಆಗಾದ್ರೆ m is equals to v ನೋಡಿ ಏನು ಅಂತ. v ಬಂದು -15. ಹಾಗಾದ್ರೆ u ಬಂದು -60. ಕ್ಯಾನ್ಸಲ್ ಮಾಡ್ಕೊಳ್ಳಿ. 15 1s 15 2s. ಹಾಗಾದ್ರೆ 1/4. 1/4 ಅಂದ್ರೆ ಇಟ್ ಈಸ್ ಪಾಸಿಟಿವ್. ಸೊ ಪ್ಲಸ್ ಅಂದ್ರೆ ವರ್ಚುವಲ್ ಅಂಡ್ ಎರೆಕ್ಟ್ ಅಂಡ್ 0.5 ಡಿಮಿನಿಶ್ಡ್. ಕ್ಲಿಯರ್ ಅಲ್ವಾ? ಈಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ. m is equals to hi/ho. ಫಾರ್ಮುಲಾ ಆಗ್ತಿಲ್ಲ, ಪ್ರಾಬ್ಲಮ್ ಇದೆ, ಆಗ್ತಾ ಇದ್ದೀನಿ. ಹಾಕ್ಲೇಬೇಕು, ಏನು ಮಾಡೋಣ. ಓಕೆ, m ವ್ಯಾಲ್ಯೂ ನೋಡ್ಕೊಳ್ಳಿ. ಎರೇಸ್ ಮಾಡಬೇಕು. ಈ ಪಾರ್ಟ್ ಒಂದು ಎರೇಸ್ ಮಾಡ್ತಿದ್ದೀನಿ. hi ಕಂಡುಹಿಡಿಬೇಕಲ್ವಾ? ನಾನು ಸ್ವಲ್ಪ ದೊಡ್ಡದಾಗಿ ಬರ್ಬಿಡ್ತೀನಿ. ಹಾ, m is equal to hi/ho. m ಬಂದು ಇಟ್ ಈಸ್ 1/4. hi ಗೊತ್ತಿಲ್ಲ, ho ಅವ್ರು ಕೊಟ್ಟಿದ್ದಾರೆ 6 ಅಂತ. ಕ್ರಾಸ್ ಮಾಡಿ. ಸೊ 4hi will be equal to 6. hi is equal to 6/4. 2 3s 2 2s. ಹಾಗಾದ್ರೆ 3/2. ಇದನ್ನ ಮಾಡಿ ನಿಮ್ಗೆ ಎಷ್ಟು ಬರುತ್ತೆ? 1.6 ಸೆಂಟಿಮೀಟರ್. ಆಕ್ಚುಲಿ 1.5 ಸೆಂಟಿಮೀಟರ್. ನೀವು ಕೇಳ್ಬೋದು, ಮ್ಯಾಮ್ ಹೈಟ್ ಆಫ್ ದ ಇಮೇಜ್ ಯಾವಾಗಲೂ ನೆಗೆಟಿವ್ ಬರುತ್ತಲ್ಲ, ಯಾಕೆ ಪಾಸಿಟಿವ್ ಬರ್ತಾ ಇದೆ ಅಂತ. ನೋಡಿ, ಲೆನ್ಸ್ ಚೇಂಜ್ ಆಗಿದೆ. ಇಲ್ಲಿರೋದು ಕಾನ್ಕೇವ್ ಲೆನ್ಸ್. ಆಲ್ಮೋಸ್ಟ್ ನಿಮಗೆ ಕಾನ್ವೆಕ್ಸ್ ಲೆನ್ಸೇ ಕ್ವಶನ್ ಕೇಳ್ತಾರೆ. ಅದಕ್ಕೆ ಹೇಳಿದ್ರೆ ಹೈಟ್ ಆಫ್ ದ ಇಮೇಜ್ ಬಂದು ನೆಗೆಟಿವ್. ಬಟ್ ಕಾನ್ಕೇವ್ ಲೆನ್ಸ್ ಕೇಳಿದಾಗ ಚೇಂಜ್ ಆಗುತ್ತೆ. ಅದನ್ನ ಕ್ಲಿಯರ್ ಮಾಡೋದಕ್ಕೆ ಲೆಟ್ ಮಿ ಗೋ ವಿತ್ ದ ರೇ ಡಯಾಗ್ರಾಮ್ ಆಲ್ಸೋ. ಕಾನ್ಕೇವ್ ಲೆನ್ಸ್ ಅಂದ್ರೆ ರೇ ಡಯಾಗ್ರಾಮ್ ಹಾಕೋಣ. ಇದು 20, ಇದು 15 ಅಲ್ವಾ? ರೇ ಡಯಾಗ್ರಾಮ್ ಹಾಕಿದ್ರೆ ನಿಮ್ಗೆ ಕ್ಲಾರಿಟಿ ಸಿಗತ್ತೆ. ಸೊ ರೇ ಡಯಾಗ್ರಾಮ್ ಹಾಕ್ತೀನಿ, ಒಂದು ಪಾರ್ಟ್ ತೆಗಿತೀನಿ. ಈಗ ತಾನೇ ಡಿಮಿನಿಶ್ಡ್ ಒಂದು ರೇ ಡಯಾಗ್ರಾಮ್ ಮಾಡಿದ್ವಿ ಗೊತ್ತಾ? ಇದು ಪಾಸಿಟಿವ್, ವರ್ಚುವಲ್ ಅಂಡ್ ಡೈರೆಕ್ಟ್ ಡಿಮಿನಿಶ್ಡ್. ಹಾಗಾದ್ರೆ ಪಾಸಿಟಿವೇ ಬರೋದು. ನೋಡಿ, ರೇ ಡಯಾಗ್ರಾಮ್ ಅಲ್ಲಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ನಮ್ ಟ್ರಿಕ್ ವರ್ಕ್ ಆಗತ್ತೆ, ಬಟ್ ಕೆಲವು ಟೈಮಲ್ಲಿ ಹಿಂಗಾಗತ್ತೆ. ನೋಡಿ, F1 to F1. ಓಕೆನಾ? ಸೊ ರೇ ಲೈಟ್ನ ಹಿಂಗೆ ಪಾಸ್ ಮಾಡ್ತೀರಾ ಅಲ್ವಾ? ಡಿಮಿನಿಶ್ಡ್ ಅಂದ್ಮೇಲೆ ಆಬ್ಜೆಕ್ಟ್ ಇಲ್ಲೆಲ್ಲೋ ಇರುತ್ತೆ, ಪಾಸ್ ಮಾಡ್ತೀರಾ. ಅದು ಹೆಂಗಾಗತ್ತೆ ಹೇಳಿ? ಅದು ಡೈವರ್ಜ್ ಆಗಿ ಹೊರಟೋಗ್ಬಿಡುತ್ತೆ, ರೈಟ್? ಇನ್ನೊಂದು ರೇ ಲೈಟ್ ಬಂದ್ಬಿಟ್ಟು ನೀವು ಆಪ್ಟಿಕ್ ಸೆಂಟರ್ ಮೂಲಕ ಪಾಸ್ ಮಾಡ್ತೀರಾ. ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ, ಇದೆರಡು ಮೀಟ್ ಆಗಲ್ಲ. ಅದಕ್ಕೆ ನೀವು ಏನ್ ಮಾಡ್ತೀರಾ? ಇಲ್ಲಿಂದ ಒಂದು ರೇ ತಗೊಂಡು ಇಲ್ಲಿ ಫಾರ್ಮ್ ಮಾಡ್ತೀರಾ. ನೋಡಿ, ಆಬ್ಜೆಕ್ಟ್ ಸೇಮ್ ಡೈರೆಕ್ಷನ್, ಇಮೇಜು ಸೇಮ್ ಡೈರೆಕ್ಷನ್. ಅದರಿಂದ ಆಕ್ಚುಲಿ ನಮಗೆ ಪಾಸಿಟಿವ್ ಸಿಕ್ತು. ಕಾನ್ವೆಕ್ಸ್ ಲೆನ್ಸ್ಗೆ ಆಲ್ಮೋಸ್ಟ್ ನೆಗೆಟಿವ್ ಇರುತ್ತೆ, ಬಟ್ ಕಾನ್ಕೇವ್ ಲೆನ್ಸ್ಗೆ ಬಂದಾಗ ನಿಮಗೆ ಪಾಸಿಟಿವ್ ಆಗುತ್ತೆ. ಮ್ಯಾಮ್ ಅಲ್ಲಿ ಹಾಗಾದ್ರೆ ಆಪೋಸಿಟ್. ಕಾನ್ಕೇವ್ ಮಿರರ್ಗೆ ಆಲ್ಮೋಸ್ಟ್ ನಿಮ್ಮ ಹೈಟ್ ಆಫ್ ದ ಇಮೇಜ್ ನೆಗೆಟಿವ್ ಬರುತ್ತೆ. ಕಾನ್ವೆಕ್ಸ್ ಮಿರರ್ ಬಂದಾಗ ಪಾಸಿಟಿವ್ ಆಗುತ್ತೆ. ಇಲ್ಲಾಂದ್ರೆ ಅಟ್ಲೀಸ್ಟ್ ನಿಮ್ಗೆ ಆಲ್ಮೋಸ್ಟ್ ನೆನ್ಪಿಟ್ಕೋಬಹುದು ನೀವು. 2 ರೇ ಡಯಾಗ್ರಾಮ್ಸ್ ಇದೆಯಲ್ವಾ? ವರ್ಚುವಲ್ ಅಂಡ್ ಡೈರೆಕ್ಟ್ ಡಿಮಿನಿಶ್ಡ್ ಅಂದ್ರೆ ಮಾತ್ರ ನಿಮ್ಗೆ ಸೈನ್ ಚೇಂಜ್ ಆಗುತ್ತೆ. ಅದು ನೆನ್ಪಿಟ್ಕೊಳ್ಳಿ. ವರ್ಚುವಲ್ ಅಂಡ್ ಡೈರೆಕ್ಟ್ ಡಿಮಿನಿಶ್ಡ್ ಇದೊಂದು ಟ್ರಿಕ್. ಹೈಟ್ ಆಫ್ ದ ಇಮೇಜ್ ಯಾವಾಗಲೂ ನೆಗೆಟಿವ್. ಯಾವಾಗ ಪಾಸಿಟಿವ್, ವರ್ಚುವಲ್ ಅಂಡ್ ಡೈರೆಕ್ಟ್ ಡಿಮಿನಿಶ್ಡ್ ಅಂತ ನಿಮಗೆ ಮ್ಯಾಗ್ನಿಫಿಕೇಶನ್ ಅಲ್ಲಿ ಬಂದ್ರೆ ಪಾಸಿಟಿವ್. ಆ ತರ ನೀವು ನೆನ್ಪಿಟ್ಕೋಬಹುದು.
ಸೊ ಈ ಕ್ವೆಶನ್ಗೆ ಬರೋಣ. ಯು ಬಂದು -60 ಸೆಂಟಿಮೀಟರು. ಫೋಕಲ್ ಲೆಂತ್ ಬಂದ್ಬಿಟ್ಟು ಫಸ್ಟ್ ನೋಡ್ಬಿಡೋಣ. ಕಾನ್ಕೇವ್ ಲೆನ್ಸು, ಕಾನ್ಕೇವ್ ಅಂದ್ರೆ ಎಲ್ಲ ನೆಗೆಟಿವ್ ಅಲ್ವಾ? ಸೊ ಅದೇ ನಮ್ಮ ಪ್ರಕಾರ ಇದು -30 ಸೆಂಟಿಮೀಟರ್. ನೋಡಿ, ಆಬ್ಜೆಕ್ಟ್ ವ್ಯಾಲ್ಯೂ ಫೋಕಲ್ ಲೆಂತ್ಗಿಂತ ಜಾಸ್ತಿನೇ ಇದೆ. ಯೂಸ್ ದ ಲೆನ್ಸ್ ಫಾರ್ಮುಲಾ ವಿ ಕಂಡುಹಿಡಿಯಿರಿ. ಆಕ್ಚುಲಿ ನಾನು ಇದು ಕಂಡುಹಿಡಿಲೇಬೇಕಾಗಿಲ್ಲ, ನಿಮಗೆ ಗೊತ್ತಾಗ್ಬಿಡುತ್ತೆ. 1/f = 1/v - 1/u ಹಾಕೊಳ್ಳಿ, -1/30 ಹಾಕೊಳ್ಳಿ, ವಿಲ್ ಬಿ ಈಕ್ವಲ್ ಟು 1/v -1/60 ಹಾಕೊಳ್ಳಿ. v = ಕ್ವೆಶನ್ ಮಾರ್ಕ್. ನೆಕ್ಸ್ಟ್ ಪಾರ್ಟ್ ಅಲ್ಲಿ -1/30 ಶಿಫ್ಟ್ ಮಾಡ್ಕೊಳ್ಳಿ, ಮೈನಸ್ ಪ್ಲಸ್ ಆಗಿ ಮತ್ತೆ ಶಿಫ್ಟ್ ಆದಾಗ ಮೈನಸ್ ಆಗುತ್ತೆ ಅಲ್ವಾ? ಬಿಕಾಸ್ ಆಬ್ಜೆಕ್ಟ್ ಆಲ್ರೆಡಿ ನೆಗೆಟಿವ್ ಇದೆ, ನೀವು ಕಡೆ ಶಿಫ್ಟ್ ಮಾಡಾದ್ಮೇಲೆ ಅದು ನೆಗೆಟಿವ್ ಆಗ್ಬಿಡುತ್ತೆ. ಆಲ್ಮೋಸ್ಟ್ ಪ್ಲಸ್ ಇದೆ, ನೀವು ಶಿಫ್ಟ್ ಮಾಡೋ ಅಷ್ಟರಲ್ಲಿ ಅದು ಪಾಸಿಟಿವ್ ಆಗ್ಬಿಡುತ್ತೆ. ಇದು 60 = 1/v. ಸೊ 60ನೇ LCM ಆಗುತ್ತೆ. ಇಂಟು 60 ಹಾಕೊಳ್ಳಿ, ಇಂಟು 60, ಇದು 1 ಇದು 1 31 32 ಹಾಗಾದ್ರೆ ಇದು -2 ಇದು -1 ವಿಲ್ ಬಿ ಈಕ್ವಲ್ ಟು 1/v. ಹಾಗಾದ್ರೆ -3/60 ವಿಲ್ ಬಿ ಈಕ್ವಲ್ ಟು 1/v. ರೆಸಿಪ್ರೋಕಲ್ ತಗೊಳ್ಳಿ, v = -60/3 ಬರುತ್ತೆ. 3 1s 3 20s, v ವಿಲ್ ಬಿ ಈಕ್ವಲ್ ಟು -20 ಸೆಂಟಿಮೀಟರ್. ವಿಚ್ ಯಾವ ಲೆನ್ಸ್ ಇದು? ಕಾನ್ಕೇವ್ ಅಲ್ವಾ? ಸೊ ಕಾನ್ಕೇವ್ ಪಕ್ಕ ಇಮೇಜ್ ನೆಗೆಟಿವ್. ಸ್ಟೆಪ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಏನಾದರೂ ಇದ್ರೆ ಕ್ಯಾಲ್ಕುಲೇಷನ್ ಟೈಮಲ್ಲಿ ಏನಾದರೂ ಆಗಿದ್ರೆ ಮೇ ಬಿ ಬೈ ಮಿಸ್ಟೇಕ್. ಸೊ -2 -1, ಸೊ ಇಟ್ಸ್ ಡನ್. ಈ ಕ್ವೆಶನ್ ಬರೋಣ. ವ್ಯಾಲ್ಯೂ ಆಫ್ ದ ಮ್ಯಾಗ್ನಿಫಿಕೇಶನ್ ಇದು ನೋಡಿ, m = -2. ಈ ಥರದ್ದು ನಾನು ಆಲ್ರೆಡಿ ಅಲ್ಲೂ ಮಾಡಿದ್ದೀನಿ. ನೆಗೆಟಿವ್ ಅಂದ್ರೆ ಏನು ಹೇಳಿ? ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಪಾಸಿಟಿವ್ ನಂಬರ್ ನಿಮ್ಗೆ ಏನು ಇಂಡಿಕೇಟ್ ಮಾಡುತ್ತೆ? more than 1, it is enlarged. ಡನ್. ರಿಯಲ್ ಆ್ಯಂಡ್ ಇನ್ವರ್ಟೆಡ್, ಎನ್ಲಾರ್ಜ್ಡ್. ಯಾವುದು ಡಯಾಗ್ರಾಮು? ನೀವು ನೆನ್ಪು ಮಾಡ್ಕೋಬೇಕು. ಡಯಾಗ್ರಾಮ್ ಯಾವುದು? ಹಾಕಿ ಡಯಾಗ್ರಾಮ್. ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಅಂದ್ಮೇಲೆ ಕಾನ್ವೆಕ್ಸ್ ಲೆನ್ಸ್ ಅದು. ಓಕೆ, ಸೊ ಇಲ್ಲಿ ಆಪ್ಟಿಕ್ ಸೆಂಟರ್ ಇಯರ್ F1, ಇಲ್ಲಿ ಬಂದು 2F1. ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಬೇಕಂದ್ರೆ ನಂಗೆ ಆಬ್ಜೆಕ್ಟ್ ಇಲ್ಲಿ ಬರಬೇಕು, ಇಲ್ಲಿ F2 ಆಗಬೇಕು, ಇಲ್ಲಿ 2F2 ಆಗಬೇಕು. ಲೈಟ್ ಏನ ಪ್ಯಾರಲಲ್ ಪಾಸ್ ಮಾಡಬೇಕು. ಪಾಸ್ ಮಾಡಿದ್ರೆ ಅದು ಫೋಕಸ್ ಮೂಲಕ ಹೋಗ್ಬೇಕು. ಇನ್ನೊಂದು ಲೈಟ್ ಏನ ನೀವು ಆಪ್ಟಿಕ್ ಸೆಂಟರ್ ಮೂಲಕ ಪಾಸ್ ಮಾಡಿಸಿ ಸ್ವಲ್ಪ ಇಲ್ಲೆಲ್ಲಿ more than 2F2 ತರಬೇಕು. ನನ್ನ ಡಯಾಗ್ರಾಮ್ ಅಷ್ಟು ಕ್ಲಿಯರ್ ಇಲ್ಲ, ಬಟ್ ನಿಮಗೆ ಗೊತ್ತಿದೆ, ಸೊ ನೋ ಪ್ರಾಬ್ಲಮ್. ಸೊ ಇಟ್ಸ್ ಅನ್ ಎನ್ಲಾರ್ಜ್ಡ್ ಇಮೇಜ್. ಓಕೆನಾ? ಸೊ ಈಗ ಐ ವಾಂಟ್ ಟು ಕನ್ಸಿಡರ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಕೂಡ ಕೊಟ್ಟಿದ್ದಾರೆ. u = 20. ಅವಾಗ ಏನ್ ಮಾಡಬೇಕು? ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಅಪ್ಲೈ ಮಾಡಿ. ಇಟ್ ಈಸ್ ಲೆನ್ಸ್ ಅಲ್ವಾ? v/u ಇರುತ್ತೆ. ಮ್ಯಾಗ್ನಿಫಿಕೇಶನ್ ಇಸ್ -2 ಅಂಡ್ ದೆನ್ v ಕೊಟ್ಟಿಲ್ಲ, ಇದು ಕೊಟ್ಟಿದ್ದಾರೆ 20. ದಿಸ್ ವಿಲ್ ಬಿ ಆಲ್ವೇಸ್ ನೆಗೆಟಿವ್. v ವಿಲ್ ಬಿ ಈಕ್ವಲ್ ಟು -40 ಸೆಂಟಿಮೀಟರ್. v ಬಂದು ನಮಗೆ -40 ಸೆಂಟಿಮೀಟರ್ ಸಿಗ್ತಾ ಇದೆ. ಸೊ ಹಾಗಾದ್ರೆ ಈಗ ಡಯಾಗ್ರಾಮ್ ಪ್ರಕಾರ ವಾಪಸ್ ಬರೋಣ. ಓಕೆನಾ? ಆಬ್ಜೆಕ್ಟ್ ಎಲ್ಲಿದೆ? 20 ಸೆಂಟಿಮೀಟರ್ ಹತ್ರ ಇದೆ ಅಲ್ವಾ? ಇದು 20. ವೇಟ್. v = -40 ಸೆಂಟಿಮೀಟರ್ ಬಂತಲ್ವಾ? ಜಸ್ಟ್ ಎ ಮಿನಿಟ್. ಒನ್ ಮಿನಿಟ್. Questions ಇದೆ. Let me come across this question. Almost done. ಬಿಕಾಸ್ v ಬಂದು ನಮಗೆ -40 ಸೆಂಟಿಮೀಟರ್ ನಮಗೆ ಸಿಕ್ಕಿದೆ. ಸೊ ನಾನೀಗ ಕ್ವಶನ್ಸಿಗೆ ಬರ್ತೀನಿ. ಫಸ್ಟ್ ಕ್ವಶನ್ ನೋಡಿ, ನೇಚರ್ ಆಫ್ ದ ಇಮೇಜ್ ಅಂತ ಕೇಳಿದ್ದಾರೆ. ಸೊ ಹಾಗಾದ್ರೆ ನೇಚರ್ ಆಫ್ ದ ಇಮೇಜ್ ಅಂದ್ರೆ ಏನ್ ಬರೀಬೇಕು? ವರ್ಚುವಲ್ ಎರೆಕ್ಟ್, ಇಲ್ಲ ಅಂದ್ರೆ ರಿಯಲ್ ಅಂಡ್ ಇನ್ವರ್ಟೆಡ್ ಹಾಗೆ ಬರಬೇಕು. ನಮ್ಗೆ ಆಲ್ರೆಡಿ ಸಿಕ್ಕಾಗಿದೆ ಅಲ್ವಾ? ಇಟ್ಸ್ ಮೀಟಿಂಗ್ ಪಾಯಿಂಟ್, ಸೊ ರಿಯಲ್ ಅಂಡ್ ಇನ್ವರ್ಟೆಡ್. ಸೆಕೆಂಡ್ ಒನ್ ನೋಡಿ, ಸೈಜ್ ಆಫ್ ದ ಇಮೇಜ್ ಕಂಪೇರ್ ಟು ದ ಸೈಜ್ ಆಫ್ ದ ಆಬ್ಜೆಕ್ಟ್. ಸೈಜ್ ಆಫ್ ದ ಇಮೇಜ್ ಕಂಪೇರ್ ಟು ಸೈಜ್ ಆಫ್ ದ ಆಬ್ಜೆಕ್ಟ್, ಇಟ್ ಇಸ್ ಎನ್ಲಾರ್ಜ್ಡ್.
ಅಲ್ವಾ? ಸೊ ಇಟ್ ಈಸ್ ಎನ್ಲಾರ್ಜ್. ಥರ್ಡ್ ಒನ್, ಪೊಸಿಷನ್ ಆಫ್ ದ ಇಮೇಜ್. ಎಲ್ಲಿದೆ ಇಮೇಜು? ಇಮೇಜ್ನ ಪೊಸಿಷನ್ ಎಲ್ಲಿದೆ? ಪೊಸಿಷನ್ ಆಫ್ ದ ಇಮೇಜ್ ಬಂದ್ಬಿಟ್ಟು ನಿಮಗೆ 2f2 ಆದ್ಮೇಲೆ ಇರುತ್ತೆ. ಸೊ ವಿ ಗಾಟ್ ದಟ್ ಆಸ್ -40 ಸೆಂಟಿಮೀಟರ್. ಆಮೇಲೆ ನೆಕ್ಸ್ಟ್ ಒನ್, then fourth one, sign of the height of the object. Sign of the height of the object. See, sign ಬಂದ್ಬಿಟ್ಟು ಆಬ್ಜೆಕ್ಟ್ ಬಂದ್ಬಿಟ್ಟು ಪಾಸಿಟಿವ್ ಕಡೆ ಇದೆ, ಅಪ್ವರ್ಡ್ ಡೈರೆಕ್ಷನ್. ಇಮೇಜ್ ಕೇಳಿದ್ದಾರೆ, ಇಮೇಜ್ ಬಂದು ಇಟ್ ಇಸ್ ನೆಗೆಟಿವ್. ಆಕ್ಚುಲಿ ನಾವು ಮ್ಯಾಗ್ನಿಫಿಕೇಶನ್ ಇಮೇಜು ಕಂಡುಹಿಡಿಯೋ ಹಾಗೆ ಇಲ್ಲ, ಹಾಗೆ ನಾವು ಡಯಾಗ್ರಾಮ್ ನೋಡಿಕೊಂಡೆ ವಿ ಕ್ಯಾನ್ ಆನ್ಸರ್ ಫಾರ್ ದ ಕ್ವೆಶನ್ಸ್. ಹಂಗೂ ಕೂಡ ನಾವು ಆನ್ಸರ್ ಮಾಡ್ಬೋದು. ಬಟ್ ಎನಿ ಹೌ ನಾನು ವಿ ಕಂಡುಹಿಡಿಯೋದು ಕೂಡ ಅಲ್ಲಿ ಆ್ಯಡ್ ಮಾಡಿದ್ದೀನಿ. ಪೊಸಿಷನ್ ಆಫ್ ದ ಇಮೇಜ್ ಇಮೇಜ್ ಡಿಸ್ಟೆನ್ಸ್ ಟೈಪ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನಮಗೆ ವ್ಯಾಲ್ಯೂ ಬೇಕಾಗುತ್ತೆ. ಸೊ ಹ್ಯಾವ್ ಗಾನ್ ವಿತ್ ಇಟ್. ಹಾ, ಇದು ಆಕ್ಚುಲಿ ಒಂದು 2 years ರಿಪೀಟ್ ಆಗಿದೆ ಈ ಕ್ವಶನ್. ಐ ಮೀನ್ ಈ ತರ ಪ್ಯಾಟರ್ನ್ ಕ್ವಶನ್ ರಿಪೀಟ್ ಆಗಿದೆ. ಈ ತರ ಪ್ಯಾಟರ್ನ್ ಕ್ವಶನ್ ಇದ್ದಾಗ ಫಸ್ಟ್ ಥಿಂಗ್ ನೀವೇನ್ ಮಾಡಿ ಗೊತ್ತಾ, ಸೇಮ್ ವ್ಯಾಲ್ಯೂನ ಐಡೆಂಟಿಫೈ ಮಾಡಿ. ಸೇಮ್ ವ್ಯಾಲ್ಯೂನ ಐಡೆಂಟಿಫೈ ಮಾಡಿ, ನೀವು ಫೋಕಲ್ ಲೆಂತ್ ಒಂದು ಫಾರ್ಮುಲಾ ಇದೆ ಅಲ್ವಾ, ಐ ಮೀನ್ ರೇಡಿಯಸ್ ಫಾರ್ಮುಲಾ, ಇಟ್ ಈಸ್ ಈಕ್ವಲ್ ಟು 2f ಅಂತ. ಸೊ ಅದಕ್ಕೆ ಇದನ್ನ ಅಪ್ಲೈ ಮಾಡಿ. ಯು ಕನ್ಸಿಡರ್ ದಿಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ವ್ಯಾಲ್ಯೂ 30 ಇದೆ ಅಲ್ವಾ, ದಟ್ ಯು ಕನ್ಸಿಡರ್ ಅಸ್ ಅ ರೇಡಿಯಸ್ ಆಫ್ ಕರ್ವೇಚರ್. ಓಕೆ, ಸೊ ಅಂದ್ರೆ ಅದು ಸೇಮ್ ಸೈಜ್ ಅಂತ. ಸೇಮ್ ಸೈಜ್ ಅಂದ್ರೆ ರೇಡಿಯಸ್ ಆಫ್ ಕರ್ವೇಚರ್ ವ್ಯಾಲ್ಯೂ ಕೊಟ್ಬಿಡುತ್ತೆ. 30 ಕನ್ಸಿಡರ್ ಮಾಡ್ಕೊಳ್ಳಿ, ವಿಲ್ ಬಿ ಈಕ್ವಲ್ ಟು 2f. ಹಾಗಾದ್ರೆ ಎಫ್ ವಿಲ್ ಬಿ ಈಕ್ವಲ್ ಟು 30/2. ಹಾಗಾದ್ರೆ ಫೋಕಲ್ ಲೆಂತ್ ನನ್ನ ಪ್ರಕಾರ ಇಟ್ ಈಸ್ ಎ 15 ಸೆಂಟಿಮೀಟರ್. ಸೊ ಫೋಕಲ್ ಲೆಂತ್ ನಮಗೆ 15 ಸೆಂಟಿಮೀಟರ್ ಹಾಕ್ಬಿಟ್ರೆ ನಾವು ಈಸಿಯಾಗಿ ಬೇರೆದನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ರೇಡಿಯಸ್ ಆಫ್ ಕರ್ವೇಚರ್ನ 30 ಅಂತ ತಗೊಂಡಿದ್ವಿ. ಈಗ ಕ್ವೆಶನ್ಸಿಗೆ ಬರೋಣ. ನಾವು ಈಸಿಯಾಗಿ ಎಲ್ಲ ಕ್ವಶನ್ಸು ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ವಾಟ್ ಈಸ್ ಅವರ್ ಫಸ್ಟ್ ಕ್ವಶನ್? ವಾಟ್ ಈಸ್ ದ ಫೋಕಲ್ ಲೆಂತ್? ಫೋಕಲ್ ಲೆಂತ್ ಕ್ಲಿಯರ್ 15 ಸೆಂಟಿಮೀಟರ್. ರೈಟ್ ದ ಸೀರಿಯಲ್ ನಂಬರ್ ವಿಚ್ ಅಬ್ಸರ್ವೇಷನ್ ಇಸ್ ರಾಂಗ್ ಅಂತ ಆಯ್ತು. ಯಾವ ಅಬ್ಸರ್ವೇಷನ್ ರಾಂಗ್ ಇದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಫೋಕಲ್ ಲೆಂತ್ ಆದ್ಮೇಲೆ ಅದ್ರ ಹಿಂದೆ ಇರೋ ಎಲ್ಲಾ ನಂಬರ್ಗೂ ಪಾಸಿಟಿವ್. ಫೋಕಲ್ ಲೆಂತ್ ಆಪ್ಟಿಕ್ ಸೆಂಟರ್ ಮಧ್ಯದಲ್ಲಿ ನಿಮ್ಗೆ ಗೊತ್ತು, ಆಬ್ಜೆಕ್ಟ್ ಹತ್ರ ಬಂದಾಗ ವರ್ಚುವಲ್ ಇಮೇಜ್. ಸೊ ವರ್ಚುವಲ್ ಇಮೇಜ್ ವಿಲ್ ಗೋ ಫಾರ್ ನೆಗೆಟಿವ್. ಓಕೆ, ಸೊ ಇಲ್ಲ ಒಂದು ನೆನ್ಪಿಟ್ಕೊಳ್ಳಿ, ಫೋಕಲ್ ಲೆಂತ್ ಗಿಂತ ವ್ಯಾಲ್ಯೂ ಜಾಸ್ತಿ ಇದ್ರೆ ಪಾಸಿಟಿವ್, ಫೋಕಲ್ ಲೆಂತ್ ಗಿಂತ ವ್ಯಾಲ್ಯೂ ಕಡಿಮೆ ಇದ್ರೆ ದ ಇಮೇಜ್ ವ್ಯಾಲ್ಯೂ ಇಟ್ ಶುಡ್ ಬಿ ನೆಗೆಟಿವ್. ಈಗ ಬರೋಣ, ಪ್ರತಿಯೊಂದು ಅಬ್ಸರ್ವೇಷನ್ ಬರೋಣ. ಫೋಕಲ್ ಲೆಂತ್ ಬಂದ್ಬಿಟ್ಟು ನಮ್ದು 15, ಇದು ಜಾಸ್ತಿ ಇದೆ. ಸೊ ಜಾಸ್ತಿ ಇದೆ ಅಂತ ಅಂದಮೇಲೆ ದಿಸ್ ಶುಡ್ ಬಿ ಪಾಸಿಟಿವ್, ಇಟ್ ಈಸ್ ರೈಟ್. ಇದು ಕೂಡ ಫೋಕಲ್ ಲೆಂತ್ಗಿಂತ ಜಾಸ್ತಿ, ಇದು ಫೋಕಲ್ ಲೆಂತ್ ವ್ಯಾಲ್ಯೂನೇ ಇದೆ ಪಾಸಿಟಿವ್. ಆಮೇಲೆ ಅಲ್ಲಲ್ಲ, ಇದು ಕೂಡ ಪಾಸಿಟಿವ್. ಫೋಕಲ್ ಲೆಂತ್ 15 ಸೆಂಟಿಮೀಟರ್ ಅಲ್ವಾ, ಇದು ಕೂಡ 20 ಸೆಂಟಿಮೀಟರ್ದು ಪ್ಲಸ್ ಇದೆ, ಸೊ ಪಾಸಿಟಿವ್. ಇದು ಕೂಡ 15 ಗಿಂತ ಜಾಸ್ತಿನೇ, 18 ಸೆಂಟಿಮೀಟರ್, ಸೊ ಇಟ್ ಇಸ್ ಪಾಸಿಟಿವ್. ಇದು ಅಬ್ಸರ್ವ್ ಮಾಡಿ, ಅದಕ್ಕಿಂತ ಕಡಿಮೆ. ಸೊ ಹಾಗಾದ್ರೆ ಏನಾಗ್ಬಿಡುತ್ತೆ ಇಮೇಜು? ಇಮೇಜ್ ಬಂದು ನಿಮಗೆ ನೆಗೆಟಿವ್ ಆಗಬೇಕು. ಫೋಕಲ್ ಇಂತ ಕಡಿಮೆ ಇದೆ ಅಂತ ಅಂದಮೇಲೆ ಇಟ್ ಈಸ್ ಎ ವರ್ಚುವಲ್ ಇಮೇಜ್. ಸೊ ಅದು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಫಾರ್ಮ್ ಆಗುತ್ತೆ ಲೆನ್ಸ್ ಅಲ್ಲಿ. ಸೊ ಅದಕ್ಕೇನೆ ಇಟ್ ಈಸ್ ನೆಗೆಟಿವ್. ಸೊ ಇಲ್ಲಿನ ಕ್ವೆಶನ್ ಬರೋಣ ಈಗ. ವಾಟ್ ಈಸ್ ದ ಸೀರಿಯಲ್ ನಂಬರ್ ಆಫ್ ದ ಅಬ್ಸರ್ವೇಷನ್ ವಿಚ್ ಇಸ್ ನಾಟ್ ಕರೆಕ್ಟ್? ಹಾಗಾದ್ರೆ ನಮ್ಮ ಪ್ರಕಾರ 6th ಒನ್ ಇಟ್ ಇಸ್ ಇನ್ಕರೆಕ್ಟ್. ಸೊ 6th ಅಬ್ಸರ್ವೇಷನ್ ಬಂದು ಇನ್ಕರೆಕ್ಟ್. Sixth observation. Take the appropriate draw for the serial number. It 4 and approximate. 4ಗೆ ಮ್ಯಾಗ್ನಿಫಿಕೇಶನ್ ಕಂಡಿಡಿರಿ ಅಂತ ಕೇಳಿದ್ದಾರೆ. ಓಕೆ, 4ಗೆ ಬರೋಣ. 4th ಒನ್ಗೆ m is equal to v/u. v ಬಂದು ಎಷ್ಟು ಕೊಟ್ಟಿದ್ದಾರೆ? 60 ಕೊಟ್ಟಿದ್ದಾರೆ. u ಬಂದು -20, 21s 23s. ಹಾಗಾದ್ರೆ ಇಟ್ ಇಸ್ -3. ಹಾಗಾದ್ರೆ ಇದಕ್ಕೆ ನೀವು ಬೇಕಾದ್ರೆ ರೇ ಡಯಾಗ್ರಾಮ್ ಡ್ರಾ ಮಾಡ್ಕೋಬಹುದು. ಏನಿದ್ರ ಅರ್ಥ? ರಿಯಲ್ ಅಂಡ್ ಇನ್ವರ್ಟೆಡ್ ಎನ್ಲಾರ್ಜ್. ಈಗ ನೆಕ್ಸ್ಟ್ ಕ್ವಶನ್ ಬರೋಣ. ಆಕ್ಚುಲಿ ಇದು ಕೂಡ ತುಂಬಾ ಸುಲಭ ಇದೆ. ಈಗ ಆಲ್ರೆಡಿ ತುಂಬಾ ಕ್ವಶನ್ಸ್ ಮಾಡಿದ್ದೀನಿ, ಸೊ ದಟ್ ನಿಮ್ಗೆ ಆಲ್ಮೋಸ್ಟ್ ಇದು ಕ್ಲಾರಿಟಿ ಇರುತ್ತೆ. ದ ಇಮೇಜ್ ಆಫ್ ದ ಕ್ಯಾಂಡಲ್ ಫ್ಲೇಮೇ ಆಬ್ಜೆಕ್ಟ್ ಇಲ್ಲಿ. ಸೊ ಆಬ್ಜೆಕ್ಟ್ ಬಂದ್ಬಿಟ್ಟು -30 ಸೆಂಟಿಮೀಟರು. ಆಮೇಲೆ ಇಲ್ಲಿ ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ, ಅದರ್ ಸೈಡ್ ಆಫ್ ದ ಲೆನ್ಸ್ ಅಂತೆ ಇಸ್ ಫಾರ್ಮ್ಡ್ ಆನ್ ದ ಅದರ್ ಸೈಡ್. ಅಂದ್ರೆ ನೋಡಿ, ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಮಾತ್ರ ಇಮೇಜ್ ರೈಟ್ ಸೈಡ್ ಅಲ್ಲಿ ಇರೋದು.
ಕಾನ್ಕೇವ್ ಲೆನ್ಸ್ ಅಲ್ಲಿ ಇಮೇಜು ಲೆಫ್ಟ್ ಸೈಡ್ ಅಲ್ಲಿ ಇದೆ. ಹಾಗಾದ್ರೆ ಇವ್ರು ಮಾತಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ನಮ್ಗೆ ಕಾನ್ವೆಕ್ಸ್ ಲೆನ್ಸ್. ಆಮೇಲೆ ಡಿಸ್ಟೆನ್ಸ್, image placed at the distance of, okay, image of the candle flame placed at the distance of 30 centimeter from the spherical lens is formed on the other side, that is at the distance of 60 centimeter, that is of the optic center of the lens. Okay. ಹಾಗಾದ್ರೆ ವಿ ವಿಲ್ ಬಿ ಈಕ್ವಲ್ ಟು 60 ಸೆಂಟಿಮೀಟರ್. ಇದು ಕಾನ್ವೆಕ್ಸ್ ಅಲ್ವಾ, ಕಾನ್ವೆಕ್ಸ್ ಅಲ್ಲಿ ಯು ಮಾತ್ರ ನೆಗೆಟಿವ್ ಇರುತ್ತೆ, ಮಿಕ್ಕಿರೋದೆಲ್ಲ ಪಾಸಿಟಿವ್ ಇರುತ್ತೆ. ಸೊ ದಟ್ ಐ ಕನ್ಸಿಡರ್ ದಿಸ್ ಒನ್ ಆಸ್ ಪಾಸಿಟಿವ್ ಬಿಕಾಸ್ ಇಟ್ಸ್ ಎ ಕಾನ್ವೆಕ್ಸ್ ಲೆನ್ಸ್. ಅದು ಕ್ಲಿಯರ್ ಆಗೋಯ್ತು, ಅದರ್ ಸೈಡ್ ಆಫ್ ದ ಇಮೇಜ್ ಅಂದಾಗ್ಲೇನೆ ಪ್ಲಸ್ ಇದು. ಐಡೆಂಟಿಫೈ ದ ಲೆನ್ಸ್ ಐಡೆಂಟಿಫೈ ಮಾಡಾಯ್ತು. ಫೋಕಲ್ ಲೆಂತ್ ಇದು ಆಕ್ಚುಲಿ ನೀವೇ ಮಾಡಿದ್ರೆ ಬೆಟರ್, ನಾನು ಅಷ್ಟು ಹಾಕಿ ಬಿಡ್ತೀನಿ. 1/v is equal to 1/u. ಫೋಕಲ್ ಲೆಂತ್ ಬಂದು ನೀವು ಟ್ರೈ ಮಾಡಿ ಒಂದ್ಸತಿ. 1/f ಕಂಡುಹಿಡಿಬೇಕು ನಾವು. 1/60 ತುಂಬಾ ಪ್ರಾಬ್ಲಮ್ ಮಾಡಿದ್ದೀನಿ ನಾನು, ಸೊ ಕ್ಲಾರಿಟಿ ಇರುತ್ತೆ. -1/30 ನಾನು ಹಾಫ್ ಮಾಡಿ ಸ್ಟಾಪ್ ಮಾಡ್ತೀನಿ ಇದನ್ನ. ಸೊ 1/f is equals to 1/60 ಪ್ಲಸ್ 1/30. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನೀವು LCM ತಗೋಬೇಕು, LCM ಕ್ಯಾಲ್ಕುಲೇಷನ್ಸ್ ಮಾಡಬೇಕು, ಫೋಕಲ್ ಲೆಂತ್ ನ ಕಂಡುಹಿಡಿಬೇಕು. ಅದಾದ್ಮೇಲೆ ಅದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮ್ಯಾಗ್ನಿಫಿಕೇಶನ್ ಕಂಡುಹಿಡಿಬೇಕು. ದ ಲಾಸ್ಟ್ ಸ್ಟೆಪ್ ಇಸ್ ಹೈಟ್ ಕಂಡುಹಿಡಿಬೇಕು. ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಅಗೈನ್ HI/HO. ಇಷ್ಟು ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಕ್ಲಿಯರ್? ಈಗ ಅದೇ ತರದ್ ಇಲ್ಲೊಂದು ಕ್ವಶನ್ ಇದೆ, ಬಟ್ ಸ್ವಲ್ಪ ಚೇಂಜಸ್ ಇದೆ. ಇದು ಅಟ್ ವಾಟ್ ಡಿಸ್ಟೆನ್ಸ್ ಅಂತ ಕೇಳಿದ್ದಾರೆ. ಸೊ ಲೆಟ್ ಮಿ ಡೂ ದಿಸ್. ಮಿನಿಟ್. U equals to at question mark because at what distance ಅಂತ ಕೇಳಿದ್ದಾರೆ. ಅಂಡ್ ಲೆನ್ಸ್ ಬಂದ್ಬಿಟ್ಟು ಐ ಥಿಂಕ್ ಇಟ್ ಇಸ್ ಮೆನ್ಷನ್ ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಅಂದ್ಮೇಲೆ ಎಲ್ಲ ನೆಗೆಟಿವ್. ಸೊ ಫೋಕಲ್ ಲೆಂತ್ ಬಂದು -25 ಸೆಂಟಿಮೀಟರ್ ಆಗುತ್ತೆ. ಹೈಟ್ ಆಫ್ ದ ಆಬ್ಜೆಕ್ಟ್ ಟೇಕ್ ಇಟ್ ಆಸ್ 10, ಯಾಕಂದ್ರೆ ಅಪ್ವರ್ಡ್ ಡೈರೆಕ್ಷನ್ ಪಾಸಿಟಿವ್. ಅದಾದ್ಮೇಲೆ ಟು ಒಬ್ಟೈನ್ ಅನ್ ಇಮೇಜ್ ಅಂತೆ v is equals to -20 ಸೆಂಟಿಮೀಟರ್. ಈಗ ಫೈಂಡ್ ಔಟ್ ಮಾಡಬೇಕಾಗಿರೋದು HO, ಸಾರಿ ದಿಸ್ ಒನ್, HI is equal to question mark. ಹಾಗಾದ್ರೆ 1/f will be equal to 1/v minus 1/u. ಈ ಸ್ಟೆಪ್ ಪ್ರಕಾರ ಬರೋಣ. ಸೊ 1/-1/25 ಹಾಕೋಬೇಕು, ವಿಲ್ ಬಿ ಈಕ್ವಲ್ ಟು -1/20 ಹಾಕೊಳ್ಳಿ, -1/u. ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. -1/25 ಪ್ಲಸ್ 1/20 ವಿಲ್ ಬಿ ಈಕ್ವಲ್ ಟು -1/u. ಅದಾದ್ಮೇಲೆ LCM ತಗೋಬೇಕು ಇದೆರಡಕ್ಕೂ ಕೂಡ. ಐ ಥಿಂಕ್ ನಾ LCM ಕ್ಯಾಲ್ಕುಲೇಟ್ ಮಾಡಬೇಕು. 25, 20ಗೆ LCM ಅಲ್ವಾ? 5 5s 5 4s. ಹಾಗಾದ್ರೆ 5 5s 25, 25 4s 100. 100 ಬಂದು LCM. ಸೊ ಇಂಟು 100 ಹಾಕೊಳ್ಳಿ, ಇಂಟು 100. 25 1s 25 4s 21s 25s. ಹಾಗಾದ್ರೆ ಇಟ್ ಈಸ್ -4 ಪ್ಲಸ್ 5 is equals to 1/u. ಈಗ ನೆಕ್ಸ್ಟ್ ಸ್ಟೆಪ್ 5 - 4, ಸೊ ಇಟ್ ಈಸ್ 1/100 is equals to 1/u. ಎನಿಹೌ ನಮಗೆ ಪಾಸಿಟಿವ್ ಸಿಗ್ಬೇಕು ಅಲ್ವಾ? wait 1 minute. ಸೊ ಇಟ್ ಈಸ್ ಕಾನ್ಕೇವ್. ನೋ, ಆಬ್ಜೆಕ್ಟ್ ಶುಡ್ ಬಿ ನೆಗೆಟಿವ್. ಇಲ್ಲಿ ಸೈನ್ ಹಾಕೊಂಡ್ಬಿಡಿ. ಸೊ ಸೈನ್ ದಯವಿಟ್ಟು ಮರಿಬೇಡಿ, ಯಾಕಂದ್ರೆ ಸೈನ್ ಏನಾದ್ರೂ ಮರೆತ್ರೆ ಸೇಮ್ ನಮ್ ಟೈಪು ಪಾಸಿಟಿವ್ ಸಿಕ್ಬಿಡುತ್ತೆ. ಸೊ ಆಬ್ಜೆಕ್ಟ್ ಶುಡ್ ಬಿ ಆಲ್ವೇಸ್ ನೆಗೆಟಿವ್. ಸೊ ಯು ವಿಲ್ ಬಿ ಈಕ್ವಲ್ ಟು -100 ಸೆಂಟಿಮೀಟರ್. ಸೊ ಯು ಬಂದು -100 ಸೆಂಟಿಮೀಟರ್ ಆಯ್ತು, ಯಾಕಂದ್ರೆ ರೆಸಿಪ್ರೋಕಲ್ ಸಹ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ನೀವು ಹಾಕೋಬೇಕು m is equal to v/u. ಓಕೆ, m will be equal to v ನಿಮಗೆ ಸಿಕ್ಕಿದೆ ಅನ್ಕೋತೀನಿ, ಕೊಟ್ಟಿದಾರಲ್ವಾ ಅವರು. -20/u ಬಂದು -100. ಎರಡು ಕ್ಯಾನ್ಸಲ್ ಮಾಡ್ಕೊಳ್ಳಿ, 21s 25s. ಸೊ ಇಟ್ ಈಸ್ 1/5 ಪ್ಲಸ್ ವರ್ಚುಯಲ್ ಎರೆಕ್ಟ್ 1/5. ಇದು ವರ್ಚುಯಲ್ ಎರೆಕ್ಟ್
ವಿತ್ ದಟ್ 1/5 ಮಾಡಿದ್ರೆ ನಿಮ್ಗೆ ಡಿಮಿನಿಷ್ಡ್ ಸಿಗೋದು. ಸೊ ವರ್ಚುವಲ್ ಎರೆಕ್ಟ್ ಡಿಮಿನಿಷ್ಡ್. ವರ್ಚುವಲ್ ಎರೆಕ್ಟ್ ಡಿಮಿನಿಷ್ಡ್ ಅಂದ್ರೆ ನಾನು ನಿಮ್ಗೆ ಈಗ ತಾನೇ ಹೇಳಿದ್ದೀನಿ, ಅವಾಗ ಮಾತ್ರ ಹೈಟ್ ಆಫ್ ದ ಇಮೇಜ್ ಏನಾಗುತ್ತೆ, ಪಾಸಿಟಿವ್ ಬರುತ್ತೆ. ನೋಡೋಣ, ಟ್ರೈ ಮಾಡೋಣ. ಬಿಕಾಸ್ ಯಾಕೆಂದ್ರೆ ನನ್ನ ಟ್ರಿಕ್ ಪ್ರಕಾರ ಹೈಟ್ ಆಫ್ ದ ಇಮೇಜ್ ವರ್ಚುವಲ್ ಎರೆಕ್ಟ್ ಡಿಮಿನಿಷ್ ಬಂದಾಗ ಪಾಸಿಟಿವ್ ಬರಬೇಕು. ಸೊ ಟ್ರೈ ಮಾಡೋಣ ಪಾಸಿಟಿವ್ಗೆ. ದಟ್ ವಿಲ್ ಬಿ ಅವರ್ ಲಾಸ್ಟ್ ಪಾರ್ಟ್ ಆಫ್ ದ ಪ್ರಾಬ್ಲಮ್. ಸ್ವಲ್ಪ ಫೋಕಲ್ ಲೆಂತ್ ಎಷ್ಟಿತ್ತು, 25 ಸೆಂಟಿಮೀಟರ್. ಓಕೆ, ಇಲ್ಲಿ ಬರೋಣ. ಮ್ಯಾಗ್ನಿಫಿಕೇಶನ್ ವಿಲ್ ಬಿ ಈಕ್ವಲ್ ಟು HI/HO. ಇದು ಬಂದು 1/5. ಇದು HI ನನಗೆ ಗೊತ್ತಿಲ್ಲ, HO ಬಂದು 10. ಕ್ರಾಸ್ ಮಾಡ್ಕೊಳ್ಳಿ. 5HI ವಿಲ್ ಬಿ ಈಕ್ವಲ್ ಟು 10. ಹಾಗಾದ್ರೆ HI ವಿಲ್ ಬಿ ಈಕ್ವಲ್ ಟು 10/5. 5 1s 5 2s 2 ಸೆಂಟಿಮೀಟರ್. ಕ್ಲಿಯರ್. ವರ್ಚುವಲ್ ಎರೆಕ್ಟ್ ಬಂದಾಗ ಪಾಸಿಟಿವ್ ಬರುತ್ತೆ, ಅದು ಬಿಟ್ಟು ಮಿಕ್ಕಿರೋದು ಏನೇ ಬರಲಿ ಹೈಟ್ ಆಫ್ ದ ಆಬ್ಜೆಕ್ಟ್ ವರ್ಚುವಲ್ ಎರೆಕ್ಟ್ ಬಂದಾಗ ಪಾಸಿಟಿವ್ ಬರುತ್ತೆ. ರಿಯಲ್ ಇನ್ವರ್ಟೆಡ್ ಬಂದಾಗ ಹೈಟ್ ಆಫ್ ದ ಇಮೇಜ್ ನೆಗೆಟಿವ್. ಸೊ ಇಟ್ಸ್ ಕ್ಲಿಯರ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದು ಲಾಸ್ಟ್ ಪ್ರಾಬ್ಲಮ್ ನಾನು ಮಾಡ್ತಿರೋದು. ಎಲ್ಲಾ ತರ ಪ್ರಾಬ್ಲಮ್ಸ್ ಮಾಡ್ಬಿಟ್ಟಿದ್ದೀನಿ. ಸೊ ಈ ತರದ ಒಂದು ಪ್ರಾಬ್ಲಮ್ ಇತ್ತು, ಇದು ಕೂಡ ಸಮ್ ಇಯರ್ ಅಲ್ಲಿ ಮೆನ್ಷನ್ ಆಗಿತ್ತು. ಸೊ ದಟ್ ನಾನು ಆ ಪ್ರಾಬ್ಲಮ್ ಬರ್ತಾ ಇದ್ದೀನಿ ಈಗ. 1/2 ಆಫ್ ದ ಕಾನ್ವೆಕ್ಸ್ ಲೆನ್ಸ್ ಇಸ್ ಫೋಕಲ್ ಲೆಂತ್ 10 ಸೆಂಟಿಮೀಟರ್ ಕವರ್ಡ್ ವಿತ್ ಬ್ಲಾಕ್ ಪೇಪರ್. ಕ್ಯಾನ್ ದಿಸ್ ಲೆನ್ಸ್ ಪ್ರೊಡ್ಯೂಸ್ ಅನ್ ಕಂಪ್ಲೀಟ್ ಇಮೇಜ್? ಡ್ರಾ ದ ರೇ ಡಯಾಗ್ರಾಮ್. ಫಸ್ಟ್ ರೇ ಡಯಾಗ್ರಾಮೇ ಹಾಕ್ಬಿಡ್ತೀನಿ, ಏನೂ ಅರ್ಥ ಆಗ್ತಿಲ್ಲ ನನ್ನ ಕ್ವಶನ್ ಅಲ್ಲಿ. ಓಕೆ, ನನ್ನ ಡ್ರಾಯಿಂಗ್ ಅಷ್ಟು ಕ್ಲಿಯರ್ ಇಲ್ಲ, ಬಟ್ ಮಾಡ್ತೀನಿ. ಐ ವಿಲ್ ಡೂ ಇಟ್. ಓಕೆ, ಅದು ಸ್ಟೂಡೆಂಟ್ಸ್ ನೀವು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀರಾ. ಎನಿ ಹೌ ಐ ಆಮ್ ಡೂಯಿಂಗ್ ಇಟ್ ಮೈ, ಇಟ್ ಈಸ್ ಎ ರಫ್ ಸ್ಕೆಚ್, ಇದು ರಿಯಲ್ ಸ್ಕೆಚ್ ಅಲ್ಲ, ಜಸ್ಟ್ ರಫ್ ಡ್ರಾಯಿಂಗ್. ಸೊ ಆಪ್ಟಿಕ್ ಸೆಂಟಿಮೀಟರು, ಆಪ್ಟಿಕ್ ಸರ್ಕಲ್, ಸಾರಿ ಆಪ್ಟಿಕ್ ಸೆಂಟರು, ಆಪ್ಟಿಕ್ ಸೆಂಟರು, ಅದಾದ್ಮೇಲೆ ವಿ ಹ್ಯಾವ್ F1, ಅದಾದ್ಮೇಲೆ ವಿ ಹ್ಯಾವ್ 2F1. ಈಗ ಫೋಕಲ್ ಲೆಂತ್ 10 ಸೆಂಟಿಮೀಟರ್ ಅಂತೆ, ಹಂಗಾರೆ ಇದು 20 ಸೆಂಟಿಮೀಟರು. ಆದ್ರೆ ಈ ಕಡೆ F2 ಇರುತ್ತೆ, ಈ ಕಡೆ 2F2 ಇರುತ್ತೆ ಅಲ್ವಾ. ಸೊ 1/2 ಆಫ್ ದ ಕಾನ್ವೆಕ್ಸ್ ಲೆನ್ಸ್ ಆಫ್ ಫೋಕಲ್ ಲೆಂತ್ ಇಸ್ ಕವರ್ಡ್. ಆಬ್ಜೆಕ್ಟ್ ಎಲ್ಲಿದೆ ಅಂತ ನೋಡ್ಕೊಳ್ಳೋಣ. ಆಬ್ಜೆಕ್ಟ್ ಬಂದು 30 ಸೆಂಟಿಮೀಟರು, ಹಾಗಾದ್ರೆ ಇದೆ 20, ಹಾಗಾದ್ರೆ ಆಬ್ಜೆಕ್ಟ್ ಇಲ್ಲಿದೆ ಬಿಯಾಂಡ್ 2F. ಕ್ಲಿಯರ್. ಪ್ಯಾರಲಲ್ ಲೈಟ್ ರೇ ಪಾಸ್ ಮಾಡಿ ಫೋಕಸ್ ಮೂಲಕ ಹೋಗುತ್ತೆ. ಆಮೇಲೆ ಇನ್ನೊಂದನ್ನ ಆಪ್ಟಿಕ್ ಸೆಂಟರ್ ಮೂಲಕ ಪಾಸ್ ಮಾಡಿ. ಇದೆರಡು ಎಲ್ಲಿ ಮೀಟ್ ಮಾಡಬೇಕು, ಬಿಯಾಂಡ್ 2F ಅಲ್ಲಿ ಇದೆ. ಹಾಗಾದ್ರೆ ಇವೆರಡೂ ಕೂಡ ಮೀಟ್ ಆಗೋ ಪಾಯಿಂಟ್ ಬಂದ್ಬಿಟ್ಟು ಇಟ್ ಈಸ್ ಬಿಟ್ವೀನ್ F2 and 2F2. ಆಕ್ಚುಲಿ ಈ ಇಮೇಜ್ ಸ್ವಲ್ಪ ಚಿಕ್ಕದಾಗಿ ಬರಬೇಕು, ಸ್ಮಾಲ್ ಆಗಿ ಬರಬೇಕು. ನಂದು ಆಕ್ಚುಲಿ ಕ್ಲಾರಿಟಿ ಇಲ್ಲ, ಇಮೇಜ್ ಸ್ವಲ್ಪ ಸ್ಮಾಲ್ ಆಗಿ ಬರಬೇಕು. ಇಟ್ ಈಸ್ ಎ ಡಿಮಿನಿಷ್ಡ್ ಇಮೇಜ್. ಓಕೆನಾ. ಸೊ ಇವಾಗ ಕ್ವಶನ್ ಏನಂದ್ರೆ 1/2 ಆಫ್ ದ ಲೆನ್ಸು ಕವರ್ ಆದ್ರೆ ಏನಾಗುತ್ತೆ ವಿತ್ ಎ ಬ್ಲಾಕ್ ಪೇಪರ್. ನೋಡಿ, ಈ ಹಾಫ್ ಆಫ್ ದ ಲೆನ್ಸೇ ಕವರ್ ಆಗಿದೆ ಅಂತ ಅನ್ಕೊಳ್ಳೋಣ. ಕವರ್ ಆದಾಗ ಏನಾಗುತ್ತೆ, ಇಂಟೆನ್ಸಿಟಿ ರೆಡ್ಯೂಸ್ ಆಗುತ್ತೆ. ಇಟ್ ಮೀನ್ಸ್ ಇಮೇಜ್ ಫಾರ್ಮ್ ಆಗ್ತಾ ಇದೆ ಅಲ್ವಾ, ಬ್ರೈಟ್ನೆಸ್, ಆ ಬ್ರೈಟ್ನೆಸ್ ಕಡಿಮೆ ಆಗುತ್ತೆ. ದಟ್ಸ್ ಆಲ್, ಇನ್ನೇನು ಚೇಂಜಸ್ ಆಗಲ್ಲ. ಇಮೇಜ್ ಫಾರ್ಮ್ ಆಗುತ್ತೆ, ಆದ್ರೆ ಬ್ರೈಟ್ನೆಸ್ ಕಡಿಮೆ ಆಗುತ್ತೆ. ಅದು ಒಂದು ನೀವು ನೆನ್ಪಿಟ್ಕೋಬೇಕು, ಇಂಟೆನ್ಸಿಟಿ ಆಫ್ ದ ಇಮೇಜ್ ಇಸ್ ಗೋಯಿಂಗ್ ಟು ಗೆಟ್ ರೆಡ್ಯೂಸ್ಡ್. ಹಾಗಾದ್ರೆ ಬ್ರೈಟ್ನೆಸ್ ಇಸ್ ಗೆಟಿಂಗ್ ರೆಡ್ಯೂಸ್ಡ್. ಹಾ, ಈಗ ಲೆಟ್ ಮಿ ಕಮ್ ಅಕ್ರಾಸ್ ದಿಸ್ ಇಸ್ ದ ಇಂಪಾರ್ಟೆಂಟ್ ಟಾಪಿಕ್, ಲೆನ್ಸ್ ಯೂಸೇಜ್. ಟೆಕ್ಸ್ಟ್ ಬುಕ್ ಅಲ್ಲಿ ಅಷ್ಟು ಮೆನ್ಷನ್ ಇಲ್ಲ, ಬಟ್ ಐ ಹ್ಯಾವ್ ಆಡೆಡ್ ದಿಸ್ ಬಿಕಾಸ್ ನಿಮಗೆ ಲೆನ್ಸ್ ಎಲ್ಲಿ ಯೂಸ್ ಆಗುತ್ತೆ ಅಂತ ಗೊತ್ತಿರಬೇಕಲ್ಲ. ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ನನ್ನ ಕಣ್ಣಲ್ಲೇ ಆಕ್ಚುಲಿ ಲೆನ್ಸ್ ಇದೆ, ಇಟ್ ಇಸ್ ಕಾನ್ವೆಕ್ಸ್ ಲೆನ್ಸ್. ಓಕೆ, ಸೊ ಐ ಆಮ್ ಕಮಿಂಗ್ ಬ್ಯಾಕ್ ಟು ದಿಸ್ ಲೆನ್ಸ್ ಯೂಸೇಜ್. ಮೈಕ್ರೋಸ್ಕೋಪ್ ಅಲ್ಲಿ ಯೂಸ್ ಆಗ್ತಾ ಇದೆ, ಕ್ಯಾಮ್ರಾ ಲೆನ್ಸ್ ಅಲ್ಲಿ ಯೂಸ್ ಆಗುತ್ತೆ ಕಾನ್ವೆಕ್ಸ್ ಲೆನ್ಸು, ಪ್ರೊಜೆಕ್ಟರ್ಸ್ ಅಲ್ಲಿ, ಮ್ಯಾಗ್ನಿಫೈಯಿಂಗ್ ಲೆನ್ಸ್. ನೋಡಿ, ಇದು ಇಂಪಾರ್ಟೆಂಟ್ ಬಿಕಾಸ್ ಎಷ್ಟೊಂದು ಕಡೆ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಯೂಸ್ ಮಾಡ್ತಿದ್ದಾರೆ. ಯಾವ ಲೆನ್ಸ್ ಅಂತ ಕೇಳಿದ್ದಾರೆ, ಇಟ್ ಇಸ್ ಕಾನ್ವೆಕ್ಸ್ ಲೆನ್ಸ್. ಅದಾದ್ಮೇಲೆ ಟೆಲಿಸ್ಕೋಪ್ಸ್ ಅಲ್ಲಿ ಯೂಸ್ ಆಗ್ತಾ ಇದೆ. ಹಾಗಾದ್ರೆ ಕಾನ್ಕೇವ್ ಎಲ್ಲಿ, ಬೈನಾಕ್ಯುಲರ್ಸ್ ಅಲ್ಲಿ ಯೂಸ್ ಆಗ್ತಾ ಇದೆ, ಫ್ಲಾಶ್ ಲೈಟ್ಸ್ ಗಳಲ್ಲಿ ಯೂಸ್ ಆಗ್ತಾ ಇದೆ, ಟೆಲಿಸ್ಕೋಪ್ಸ್ ಗಳಲ್ಲಿ ಯೂಸ್ ಆಗ್ತಾ ಇದೆ, ಹೈ ಗ್ಲಾಸಸ್ ಅಲ್ಲೂ ಕೂಡ ಯೂಸ್ ಆಗ್ತಾ ಇದೆ. ಸೊ ದಿಸ್ ಇಸ್ ದ ಯೂಸೇಜ್ ಆಫ್ ಕಾನ್ವೆಕ್ಸ್ ಅಂಡ್ ಕಾನ್ಕೇವ್ ಲೆನ್ಸ್. ಸೊ ಈ ಪಾರ್ಟ್ ಬಂದು ಕಾನ್ವೆಕ್ಸ್ ಅಂಡ್ ಕಾನ್ವೆಕ್ಸ್ ಲೆನ್ಸ್ಗೆ, ಕಾನ್ವೆಕ್ಸ್ ಅಂಡ್ ಕಾನ್ಕೇವ್ ಲೆನ್ಸ್ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ದ ಲಾಸ್ಟ್ ಒನ್ ಟಾಪಿಕ್ ಇಸ್ ಪೆಂಡಿಂಗ್, ಪವರ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಪವರ್ ಅಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಪಾರ್ಟ್ 3 ಅಲ್ಲಿ ನಿಮಗೆ ಪವರ್ ಮತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸ್ ವಿಡಿಯೋ ಅವೈಲೇಬಲ್ ಇದೆ. ಥ್ಯಾಂಕ್ ಯು.